ಎಲ್ಲರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ಈ ದಿನ ಶನಿವಾರ, ಹಾಗಾಗಿ ಈ ದಿನ ವಿಶೇಷ ಸಂಚಿಕೆ. ತಾವು ಈ ದಿನ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ಸ್ವಾತಂತ್ರ್ಯ ದಿನ ಇರುವ ಕಾರಣ ನೀವು ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಆದರೂ ಸರಿ, ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಆದರೂ ಸರಿ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು ಮಾಸ್ಟರ್ಸ್. ಮೊದಲಿಗೆ ನಾನೇ ಮಾತಾಡ್ತೇನೆ. ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರು ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಧೈರ್ಯಶಾಲಿ ವೀರ ನಾರಿಯರಲ್ಲಿ ಒಬ್ಬರು. ಇವರ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋಣ ಮಾಸ್ಟರ್ಸ್. ಇವರು ರಾಣಿ ಲಕ್ಷ್ಮೀಬಾಯಿ ಅವರು 1828ರಲ್ಲಿ ವಾರಣಾಸಿಯಲ್ಲಿ ಜನಿಸಿದರು. ಅವರ ಬಾಲ್ಯದ ಹೆಸರು ಮಣಿಕರ್ಣಿಕಾ. ಪ್ರೀತಿಯಿಂದ ಅವರನ್ನು ಮನು ಎಂದು ಕರೆಯಲಾಗುತ್ತಿತ್ತು. ಬಾಲ್ಯದಿಂದಲೇ ಅವರು ಕುದುರೆ ಸವಾರಿ, ಕತ್ತಿವರ್ಸೆ ಮತ್ತು ಯುದ್ಧ ಕಲೆಗಳನ್ನು ಕಲಿತಿದ್ದರು. ನಂತರ ಅವರು ಝಾನ್ಸಿಯ ರಾಜ ಗಂಗಾಧರ್ ರಾವ್ ಅವರನ್ನು ವಿವಾಹವಾದರು ಮತ್ತು ಲಕ್ಷ್ಮೀಬಾಯಿ ಎಂಬ ಹೆಸರನ್ನು ಪಡೆದರು. ರಾಜ ಗಂಗಾಧರ್ ರಾವ್ ಅವರ ನಿಧನದ ನಂತರ ಬ್ರಿಟಿಷರು ಝಾನ್ಸಿಯನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ಆದರೆ ರಾಣಿ ಲಕ್ಷ್ಮೀಬಾಯಿ ಅವರು ತಮ್ಮ ರಾಜ್ಯವನ್ನು ಬಿಟ್ಟುಕೊಡಲು ಸಿದ್ಧರಾಗಲಿಲ್ಲ. 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಇವರು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ್ರು. ಅವರು ಕೇವಲ ರಾಣಿಯಾಗಿರಲಿಲ್ಲ, ತಮ್ಮ ಸೈನಿಕರಿಗೆ ನಾಯಕತ್ವ ನೀಡಿದ ಶೂರ ಯೋಧೆಯಾಗಿದ್ದರು. ರಾಣಿ ಲಕ್ಷ್ಮೀಬಾಯಿ ಅವರ ಜೀವನ ನಮಗೆ ಧೈರ್ಯ, ಸ್ವಾಭಿಮಾನ, ನಾಯಕತ್ವ ಮತ್ತು ದೇಶ ಪ್ರೇಮವನ್ನು ಕಲಿಸುತ್ತದೆ. ಇವರು ಚಿಕ್ಕ ವಯಸ್ಸಿನಲ್ಲಿಯೇ ವೀರಮರಣ ಹೊಂದಿದರು. ಅವರ ಹೆಸರು ಭಾರತದ ಇತಿಹಾಸದಲ್ಲಿ ಎಂದೆಂದಿಗೂ ಅಮರವಾಗಿದೆ. ರಾಣಿ ಲಕ್ಷ್ಮೀಬಾಯಿ ಎಂದರೆ ಧೈರ್ಯದ ಪ್ರತೀಕ, ಸ್ವಾಭಿಮಾನದ ಪ್ರತೀಕ ಮತ್ತು ಮಾತೃಭೂಮಿಯ ಮೇಲಿನ ಅಪಾರ ಪ್ರೀತಿಯ ಪ್ರತೀಕ. ರಾಣಿ ಲಕ್ಷ್ಮೀಬಾಯಿ ಅವರ ರಾಣಿ ಲಕ್ಷ್ಮೀಬಾಯಿ ಅವರ ಬ್ರಿಟಿಷರು ಝಾನ್ಸಿಯನ್ನು ವಶಪಡಿಸಿಕೊಳ್ಳಲು ಬಂದಾದಾಗ ರಾಣಿ ಲಕ್ಷ್ಮೀಬಾಯಿ ಅವರು ತಮ್ಮ ರಾಜ್ಯವನ್ನು ರಕ್ಷಿಸಲು ಸಿದ್ಧರಾದರು. ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ದರೂ ಅವರು ತಮ್ಮ ಮಗುವನ್ನು ಬಿಟ್ಟು ಹೋಗಲಿಲ್ಲ. ತಮ್ಮ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆ ಮೇಲೆ ಏರಿ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಶತ್ರುಗಳ ವಿರುದ್ಧ ಹೋರಾಡಿದರೆಂದು ಜನಪ್ರಿಯವಾಗಿ ಹೇಳಲಾಗುತ್ತೆ. ಈ ಪ್ರಸಂಗವು ಒಬ್ಬ ತಾಯಿಯ ಮಮತೆ ಮತ್ತು ಒಬ್ಬ ವೀರನಾರಿಯ ಧೈರ್ಯ ಒಂದೇ ವ್ಯಕ್ತಿಯಲ್ಲಿ ಹೇಗೆ ಕಾಣಬಹುದು ಎಂಬುದಕ್ಕೆ ಅದ್ಭುತ ಉದಾಹರಣೆ. ರಾಣಿ ಲಕ್ಷ್ಮೀಬಾಯಿ ಅವರ ಜೀವನ ನಮಗೆ ಹೇಳೋದು ಏನಂದ್ರೆ, ತಾಯಿಯ ಹೃದಯದಲ್ಲಿ ಮಮತೆ ಇದ್ದರೂ ಅನ್ಯಾಯದ ವಿರುದ್ಧ ನಿಲ್ಲುವಾಗ ಅದೇ ಹೃದಯದಲ್ಲಿ ಧೈರ್ಯವೂ, ಅಪಾರ ಧೈರ್ಯವೂ ಇರುತ್ತದೆ. ಅದಕ್ಕಾಗಿಯೇ ರಾಣಿ ಲಕ್ಷ್ಮೀಬಾಯಿ ಅವರು ಭಾರತದ ಇತಿಹಾಸದಲ್ಲಿ ವೀರಮಾತೆ ಮತ್ತು ಧೈರ್ಯದ ಪ್ರತೀಕವಾಗಿ ಸದಾ ಸ್ಮರಣೀಯರಾಗಿದ್ದಾರೆ. ಧನ್ಯವಾದಗಳು ಮಾಸ್ಟರ್ಸ್. ಇಷ್ಟನ್ನು ಹೇಳಿ ಲಕ್ಷ್ಮೀಬಾಯಿ ಅವರ ಬಗ್ಗೆ ಭಾಷಣ ಮುಗಿಸುತ್ತೇನೆ ಮಾಸ್ಟರ್ಸ್. ಆಲಿಸಿದಂತ ಎಲ್ಲ ಆತ್ಮಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತಮಗೆ ಇವತ್ತಿನ ದಿವಸ ಝಾನ್ಸಿ ರಾಣಿ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದೀರಾ, ಧನ್ಯವಾದಗಳು. ಎಸ್ ಮಾಸ್ಟರ್ಸ್, ಇವತ್ತಿನ ವಿಶೇಷ ಸಂಚಿಕೆ ಶನಿವಾರದ್ದು, ಹಾಗೆ
80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತಮಗೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ, ತಾವೆಲ್ಲರೂ ಕೂಡ ಇವತ್ತು ಪ್ರತಿಯೊಬ್ಬರು ಭಾಗವಹಿಸಿ ಹ್ಯಾಂಡ್ ರೈಸ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ತೋರಿಸಿ ಮತ್ತು ಸ್ವಾತಂತ್ರ್ಯ ಸಲುವಾಗಿ ಭಾರತ ದೇಶದ ಒಂದು ಪರಕೀಯರಿಂದ ಬಿಡಿಸೋ ಸಲುವಾಗಿ ಎಷ್ಟೆಲ್ಲ ಹೋರಾಟ ಮಾಡ್ತು, ತಮಗೆ ಗೊತ್ತಿರ್ತಕ್ಕಂಥ ಯಾರಾದ್ರೂ ಒಂದು ಸನ್ನಿವೇಶ ಸಂದರ್ಭಗಳನ್ನ ಇಲ್ಲಿ ಅಣಕು ರೂಪದಲ್ಲಿ ಹೇಳ್ಬೋದು ಅಥವಾ ಅದನ್ನ ಸ್ಮರಣೆ ಮಾಡ್ಕೋಬಹುದು, ನೆನಪಿಸ್ಕೊಂತ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ, ಎಸ್ ಒಬ್ಬೊಬ್ಬರಾಗಿ ಹ್ಯಾಂಡ್ ರೈಸ್ ಮಾಡಿ ನಿಮ್ಗೆ ಅವಕಾಶ ಕೊಡ್ತಾ ಇದ್ದೇವೆ ಇವಾಗ. ಹಿಂದೇಟ್ ಹಾಕಿದ್ರೆ ಕೆಚ್ಚದೆಯ ಕೆಳದಿ ಚೆನ್ನಮ್ಮ ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ ಒಂದು 6-8 ನಿಮಿಷ ಆಗುತ್ತೆ, ಅದನ್ನ ಹೇಳ್ಬೇಕಾಗುತ್ತೆ ನಾನು. ಆದ್ರಿಂದ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ತೋರಿಸಿ. ಅಟ್ಲೀಸ್ಟ್ ಪ್ರತಿಯೊಬ್ಬರು ಕೂಡ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಏನು ಬಲಿ ತ್ಯಾಗ ಮಾಡಿದಾರ್ಲೆ ಅಂತಹ ಒಂದು ವೀರ ಶೂರರಿಗೆ ನಿಮ್ಮ ಒಂದು ಗೌರವ ಸಮರ್ಪಣೆ ಮಾಡೋದಕ್ಕೋಸ್ಕರ ಆದ್ರೂ ಹ್ಯಾಂಡ್ ರೈಸ್ ಮಾಡಿ ಕನಿಷ್ಠ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಬೇಗ ಬೇಗ ಪ್ರತಿಯೊಬ್ಬರು ಮುಂದೆ ಬನ್ನಿ. ಎಸ್, ಫಸ್ಟ್ ಪಾರ್ಟಿಸಿಪೆಂಟ್, ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹಾಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಸಹ. ನಾನು ಹ್ಯಾಂಡ್ ರೈಸ್ ಮಾಡಿದ್ದೆ, ಆದ್ರೆ ನೆನೆಸ್ತಕ್ಕಂತ ಮಾಡ್ತಕ್ಕಂತ ಅಲ್ಲ. ಯಾಕಂತಂದ್ರೆ ನಾವಿಲ್ಲಿ ಯಾರಾದ್ರೂ ಒಬ್ಬರ ಹೆಸರನ್ನ ಹೇಳಿ ನೆನೆಸೋದಕ್ಕಿಂತ ಎಲ್ಲರಿಗೂ ನಾವು ಧನ್ಯವಾದವನ್ನ ಹೇಳ್ಬೇಕು, ಎಲ್ಲರನ್ನ ಸಹ ನೆನ್ಸ್ಕೋಬೇಕು. ನಾವು ಇಷ್ಟೊಂದು ಇವತ್ತು ಫ್ರೀ ಆಗಿರ್ಬೇಕಾದ್ರೆ ನಿಜವಾಗ್ಲೂ ನಾವು ಧನ್ಯರು. ಬಹುಶಃ ಕೆಲವ್ರದ್ದು ಮಾತ್ರ ಚಿತ್ರಣವನ್ನ ಮುಂದೆ ತರ್ತಾರೆ, ಪುಸ್ತಕದಲ್ಲಿ ಗ್ರಂಥಗಳಲ್ಲಿ ಬರ್ತದೆ. ಆದ್ರೆ ಅನೇಕರು ಆ ಹಿಂದೆ ಅಥವಾ ಎಲೆಮರೆ ಕಾಯಿ ಅಂತ ಇದೆಯಲ್ಲ, ಆತರ ಹೋರಾಡಿ ಸ್ವಾತಂತ್ರ್ಯನ ತಂದುಕೊಂಡವರು ತುಂಬಾ 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 ಜನ ಇದ್ದಾರೆ. ಸೊ ಅವ್ರ ಬಗ್ಗೆ ಎಲ್ಲಿಯೂ ಸಹ ಇಲ್ಲ. ನಾನು ಅದನ್ನ ಹೇಳೋದಕ್ಕಿನ್ನ ಈ 80ನೆಯ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮೋದಿಜಿಯವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, 100ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಭಾರತವನ್ನ 100ಕ್ಕೆ 100 ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೇಳತಕ್ಕಂತ ಒಂದು ಸಂಕಲ್ಪವನ್ನ ಅವ್ರು ಮಾಡಿದ್ದಾರೆ. ಸೊ ಇದಕ್ಕೆ ಸಾಮಾನ್ಯವಾಗಿ ಯುವ ಜನತೆ ಮುಂದಾಗ್ಬೇಕು ಅಂತ ಹೇಳತಕ್ಕಂತಹ ಒಂದು ಕರೆಯನ್ನ ಸಹ ಕೊಟ್ಟಿದ್ದಾರೆ. ಯುವ ಜನತೆಯಿಂದನೇ ಇದು ಸಾಧ್ಯ, ಆದ ಕಾರಣ ಯುವ ಜನತೆ ಇದರಲ್ಲಿ ಮುಂದಾಗ್ಬೇಕು ಅಂತ ಹೇಳತಕ್ಕಂಥದ್ದು. ಸೊ ಇದನ್ನ ಹೇಳ್ತಾ ಇನ್ನೊಂದು ಅಂಶ ಸಂಕಲ್ಪದಲ್ಲಿ ಹಾಕಿದಾರಲ್ಲ, ಇವತ್ತು ಆಗಸ್ಟ್ 15ರಂದು ಪತ್ರಿಜಿ ಧ್ಯಾನ ದಿನವನ್ನ ಸಹ ಆಚರಣೆ ಮಾಡತಕ್ಕಂಥದ್ದು. 8 ಗಂಟೆಯಿಂದ 9 ಗಂಟೆವರೆಗೆ ಆನ್ಲೈನ್ ಅಲ್ಲಿ ಎಲ್ಲ ಸಹ USA ಇಂದ ಇದು ಟೆಕ್ಸಾಕ್ ಅಲ್ಲಿ ಡಿಕ್ಲೇರ್ ಆಗಿದೆ, USA ನಲ್ಲಿ ಸಹ ಆಗಿದೆ. ಆದ ಕಾರಣ ಎಲ್ಲರೂ ಸಹ ಈ ಒಂದು ಧ್ಯಾನದ ದಿನವನ್ನ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ. ಲಿಂಕ್ ಬರುತ್ತೆ, ಅದರಲ್ಲೆಲ್ಲರೂ ಜಾಯಿನ್ ಆಗಿ ಧ್ಯಾನ ಮಾಡೋಣ ಅಂತ ಹೇಳತಕ್ಕಂಥದ್ದು. ಜೊತೆಗೆ ಮೋದಿಜಿಯವರ ಒಂದು ಪರಿಕಲ್ಪನೆ ಏನಿದೆ, ರಾಷ್ಟ್ರವನ್ನ 100ಕ್ಕೆ 100 ಅಭಿವೃದ್ಧಿ ಮಾಡೋದಕ್ಕಂತ ಹೇಳತಕ್ಕಂಥದ್ದು. ಈ ಅಭಿವೃದ್ಧಿಗೆ ಪ್ರತಿಯೊಬ್ರು ಸಹ ಸಂಕಲ್ಪ ಮಾಡೋದ್ರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ಬೇಡದ ಕೆಲಸವನ್ನ ಮಾಡೋದು, ಬೇಡದ ಆಲೋಚನೆಗಳನ್ನ ಮಾಡೋದಲ್ಲ. ಅಭಿವೃದ್ಧಿಯ ಹಾದಿಯಲ್ಲಿ ನಾವು ಪ್ರಧಾನಿ ಇವತ್ತು ಮೋದಿ ಇರ್ಬೋದು, ನಾಳೆ ಇನ್ನೊಬ್ರು ಇರ್ಬೋದು, 100ನೇ ವರ್ಷಕ್ಕೆ ಯಾರೋ ಬರ್ಬೋದು. ನಮಗೆ ಇಲ್ಲಿ ಈ ಪಾರ್ಟಿ ಆ ಪಾರ್ಟಿ ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಹೇಳತಕ್ಕಂಥದ್ದು ಏನು ಬೇಡ. ಬಟ್ ನಮ್ಮ ಒಂದು ರಾಷ್ಟ್ರದ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ನಮ್ಮ ಮಕ್ಕಳನ್ನ, ಮುಂದಿನ ಪೀಳಿಗೆಯನ್ನ ನಾವು ತಯಾರು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅವಕಾಶಕ್ಕೆ ಹೋಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಿಜ ತಾವ್ ಹೇಳ್ದಂಗೆ ಇಲ್ಲಿ ಒಬ್ಬಿಬ್ರು ನಾವು ಸ್ಮರಣೆ ಮಾಡ್ಕೊಂಡ್ರೆ ಸಾಕಾಗ್ಲಿಕ್ಕೆಲ್ಲ, ಪ್ರತಿಯೊಬ್ರು ತಮ್ಮ ಆಗಿನ ಸಂದರ್ಭದಲ್ಲಿ ಯಾರು ಇದ್ರು ಅವರೆಲ್ಲರೂ ಕೂಡ ಎಲ್ಲಾ ರೀತಿಯಿಂದ ಈ ದೇಶಕ್ಕಾಗಿ ಶ್ರಮ ವಹಿಸಿದ್ದಾರೆ. ಬರೀ ಕತ್ತಿ ಹಿಡಿದು ವೈರಿಗಳ ವಿರುದ್ಧ ಯುದ್ಧ ಮಾಡಿದ್ರೆ ಸಾಕಾಗಲ್ಲ. ಆ ಯುದ್ಧ ಮಾಡ್ತಕ್ಕಂಥ ಬಲ ತುಂಬತಕ್ಕಂಥ ಆಹಾರ ಪೂರೈಕೆ ಮಾಡ್ತಕ್ಕಂಥ ರೈತರಿರ್ಬೋದು, ಅವರಿಗೆ ಬೇರೆ ಬೇರೆ ರೀತಿಯಿಂದ ಮದ್ದುಗಳನ್ನ ತಯಾರು ಮಾಡ್ತಕ್ಕಂಥ ಇರ್ಬೋದು, ಎಲ್ಲರದ್ದು ಶ್ರಮ ಅಲ್ಲಿತ್ತು. ಹಾಗಾಗಿ ಆ ಸಮಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆತ್ಮ ಜೀವಿಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ಎಸ್, ಮುಂದಿನ ಭಾಗವಹಿಸ. ಥ್ಯಾಂಕ್ ಯು ಮೇಡಮ್. ಅದಕ್ಕೆ ಹೋರಾಟಗಾರರಲ್ಲಿ ಒಬ್ಬರು ಅಂತ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ನಾನು ಒಂದ್ 2 ನಿಮಿಷ ಮಾತಾಡ್ತೀನಿ ಮೇಡಮ್. ನಾನು ಅಂದ್ರೆ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆದ ಅನುಭವ ಹೇಳ್ತೀನಿ. ಜೊತೆಗೆ ನೀವು ಅಷ್ಟೇ ಇವತ್ತು ತುಂಬಾ ಚೆನ್ನಾಗಿ ಝಾನ್ಸಿ ರಾಣಿದು ಅವರು ಮಗುನ ಕಟ್ಕೊಂಡು ಯುದ್ಧ ಮಾಡಿದ ಪಿಕ್ಚರು ಎಲ್ಲಾ ಕಡೆನೂ ನೋಡ್ತೀವಿ. ಅದನ್ನೇ ಎಲ್ಲಾ ಕಡೆನೂ ಝಾನ್ಸಿ ಲಕ್ಷ್ಮೀಬಾಯಿ ಅಂದ ತಕ್ಷಣ ಫೋಟೋ ಕಣ್ಮುಂದೆ ಬರೋದು ಅದು. ಎಂತ ಮಕ್ಕಳು ಕೇಳಿದ್ರು ಅದ್ ಹೇಳ್ತಾರೆ. ಜೊತೆಗೆ ಮೇಡಮ್ ಹೇಳ್ದಂಗೆ ಏನು ಅಂತ ಅಂದ್ರೆ ಈ ತೆರೆ ಹಿಂದೆ ಇರೋರು ಎಷ್ಟೋ ಜನ ಇದ್ದಾರೆ.
ಅದನ್ನ ಎಷ್ಟು ಜನ ಮರ್ತಿದ್ದಾರೆ. ಅದೇ ತರ ಮೊನ್ನೆ ದಿವಸ ಸಣ್ಣಗೌಡ ಸರ್ ಕೂಡ ಇದು ಹೊಳೆ ಮರಾಠಿ ಇವ್ರದ್ದು ಹೇಳಿದ್ರೆ ಅವ್ರದ್ದು ಹೇಳಿದ್ರು. ಮತ್ತೆ ಇನ್ನ ಒಂದು 3 ಜನದ ಹೆಸರುಗಳು ನಾನೆಲ್ಲ ಬರ್ಕೊಂಡೆ ಅದೇ ಹೌದು. ಮತ್ತೆ ಅದೇ ತರ ಆದ್ರೆ ಇವತ್ತು ಒಂದು ಅನುಭವ ಅಂದ್ರೆ ಮೇಡಮ್ ನನಗೆ ತುಂಬಾ ಖುಷಿ ಕೊಡ್ತು. ಇಲ್ಲಿ ನಮ್ಮ ಮನೆ ಎದುರುಗಡೆನೆ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಹತ್ರ 40 ಮಕ್ಕಳಿಗೆ ಸ್ವತಂತ್ರ ಹೋರಾಟಗಾರರದ್ದು ಅವ್ರ ನೆನಪಿಗಾಗಿ ಎಲ್ರಿಗೂ ಫ್ಯಾನ್ಸಿ ಡ್ರೆಸ್ ಮಾಡಿಸಿದ್ರು. ನಾನು ಫುಲ್ ಫೋಟೋಗಳು ತಗೊಳಕ್ ಆಗಿರ್ಲಿಲ್ಲ. ಅವಾಗ ಹೋಗಿ ಫೋಟೋಗಳು ತಗೊಂಡ್ಬಂದೆ, ಹೆಸರುಗಳೆಲ್ಲ ಬರ್ಕೋತಾ ಇದ್ದೆ. ಬರ್ದೆ ಅಷ್ಟೊತ್ತಿಗೆ ಯಾರ ಗಣೇಶನ್ ದುಡ್ಡು ಕೇಳಕ್ ಬಂದ್ರು, ಅದೆಲ್ಲ ಬುಕ್ ಇಟ್ಬಿಟ್ಟಿದೀನಿ. ಆತರ ಆಯ್ತು. ಅಂದ್ರೆ ಈ ಫಸ್ಟ್ ನಮ್ಗೆ ಜ್ಞಾಪಕ ಬರೋದು ಸ್ವತಂತ್ರ ದಿನಾಚರಣೆ ತಕ್ಷಣ ಸ್ವತಂತ್ರ ಅನ್ಕೊಟ್ರೆ ಯಾರು ಗಾಂಧೀಜಿ ಅಂತಾರೆ. ಯಾವ ಮಕ್ಕಳಿಗಾಗ್ಲಿ ಯಾರಾಗ್ಲಿ ಗಾಂಧಿ ಅಂತಾರೆ. ಸುಮಾರು ಜನ ನೆಹರು ಮತ್ತೆ ಗೋಖಲೆ ಇವ್ರು 4-5 ಹೆಸರುಗಳು ಮಾತ್ರ ಹೇಳ್ತಾರೆ. ಇವತ್ತು ಇಂದಿರಾ ಗಾಂಧಿಯಿಂದ ಹಿಡಿದು ಇನ್ನು ಮುಸ್ಲಿಮ್ಸ್ ಮಹಿಳೆಗಳು ಕೂಡ 2 ಹೆಸರುಗಳನ್ನ ಇಲ್ಲಿ ಫ್ಯಾನ್ಸಿ ಡ್ರೆಸ್ ಮಾಡಿಸಿದ್ರು. ತುಂಬಾ ಚೆನ್ನಾಗಿ ಫ್ಯಾನ್ಸಿ ಡ್ರೆಸ್ ಇತ್ತು. ನಾಳೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ಮತ್ತೆ ಇನ್ನೊಂದು ದಿವಸ 10ರ ಕ್ಲಾಸಲ್ಲಿ ಇದ್ರ ನೆನೆಸಿ ಹೇಳ್ತೀನಿ. 40 ಫ್ಯಾನ್ಸಿ ಡ್ರೆಸ್ ಇತ್ತು ಮೇಡಮ್. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿಸಿದ್ರು ಡ್ರೆಸ್ನ. ಜೊತೆಗೆ ನಾನು ಬರೀ ಫೋಟೋ ಅಂತ ಅನ್ಕೊಂಡೆ. ಅವ್ರ ಕೆಲ ನಾನು ಸ್ವತಂತ್ರ ಹೋರಾಟಗಾರ್ತಿ, ನಾನು ಇಂಥವ್ರ ಹೆಸರು ಅಂತ ಹೇಳಿ ಝಾನ್ಸಿ ಲಕ್ಷ್ಮೀಬಾಯಿ ಅದ್ ಹೇಳ್ಬಿಟ್ಟು ಒಂದ್ ಗೊಂಬೆನ ಬೆನ್ನು ಕಟ್ಟು. ಅವ್ರಿಗೆ ಒಂದ್ ಗೊಂಬೆನ ಬೆನ್ನು ಕಟ್ಟಿತ್ತು ನೋಡಿ ಅವ್ರಿಗೆ. ಅಷ್ಟು ತುಂಬಾ ಚೆನ್ನಾಗಿ ಮಾಡಿಸಿದ್ರು. ತುಂಬಾ ಇಷ್ಟ ಆಯ್ತು. ಮತ್ತೆ ಇದು ನೆಹರು ಆಗ್ಲಿ, ಡಾಕ್ಟ್ರು ಪೊಲೀಸು ಇಬ್ರು ಕಂಡಂಗ್ ಆಗ್ಲಿಲ್ಲ ಅಂದೆ ನಾನು. ಅಲ್ಲಿ ಪೊಲೀಸು ಕೂಡ ಅಲ್ಲಿ ಯಾರೋ ಒಂದು ಹುಡುಗನ ಮಾಡಿಸಿ ನಿಲ್ಸಿದ್ರು. ತುಂಬಾ ಡ್ರೆಸ್ಗಳು ನೆಹರುದಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಈಗ ನಮ್ಮನೇಲಿ ನಮ್ಮ ಮನೆಯವರು ಮಾಸ್ಟರ್ ಆಗಿದ್ರಿಂದ ಅದೆಲ್ಲ ಒಂದು ಚಿಕ್ಕದು ಕ್ಯಾಲೆಂಡರ್ಗಳ ತರ ತಂದು ಅದ್ ಕ್ಯಾಲೆಂಡರ್ ಅನ್ಬೇಕಾ ಫೋಟೋ ಅನ್ಬೇಕಾ ತಂದು ಮನೇಲಿ ಇಟ್ಕೊಂಡು ಅದನ್ನ ತಕೊಂಡೋಗಿ ಜೋಡಿಸ್ಬೇಕಾಗಿತ್ತು ಸ್ಕೂಲಲ್ಲಿ. ಅದನ್ನೆಲ್ಲ ನಾನೇ ಜೋಡಿಸಿ ಬ್ಯಾಗ್ ಹಾಕ್ತಿದ್ದೆ. ಅವಾಗ ನನಗೆ ನೋಡಿ ಅರಿವಿ ಇಲ್ಲ, ಇದೆಲ್ಲ ಬೇಕಾಗುತ್ತೆ ಅಂತ ಗೊತ್ತಿಲ್ಲ. ಏನೋ ಗಂಡನ ಕೆಲಸ ನಾ ಮಾಡ್ಕೊಡ್ತಿದ್ದೆ. ಅದು ಈಗ ಅಷ್ಟು ಜ್ಞಾಪಕ ಕೂಡ ಇಲ್ಲ. ನಮ್ಮ ಮನೇಲಿ ಈಗ್ಲೂ ಕೂಡ ಇದೆ. ಒಂದು ಬಾಕ್ಸ್ ಅಲ್ಲಿ ಮಾಡಿ ಕಟ್ಟಿ ಇಟ್ಟಿದ್ದೀನಿ. ಅವ್ರನ್ನೆಲ್ಲ ಸ್ಮರಿಸ್ಕೊತಾ ಇದೀವಿ. ನೀವ್ ಹೇಳ್ದಂಗೆ ಬಾಕ್ಸ್ ಅಲ್ಲಿ ಕಟ್ಟಿಟ್ಟಿರೋದಲ್ಲ, ಇವತ್ತಾದ್ರೂ ಒಂದಿನ ಈಗ ಅನ್ನಿಸ್ತು ಈ ಕ್ಷಣಕ್ಕೆ ಅವರೆಲ್ಲ ಇತ್ತು ಹೋರಾಟದ ರಾಜ್ಯದಲ್ಲಿ ನಾವ್ ಇದೀವಿ ಅಂದ್ರೆ, ಭಾರತದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಇದೀವಿ ಅಂದ್ರೆ ನಾವು ಅವ್ರನ್ನ ಇವತ್ತಾದ್ರೂ ಸ್ಮರಿಸ್ಕೋಬೇಕು. ಅವ್ರು ಎಷ್ಟೊಂದು ಓಡಾಡಿದ್ದಾರೆ ಅನ್ನೋದಕ್ಕೆ ಒನ್ಕೆ ಒಬ್ಬವ ಕೂಡ ಒಬ್ಳು ಇದ್ರಲ್ಲಿ ಸೇರ್ಕೊಂಡಿದ್ಲು. ಇದು ನನಗೆ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ಇಲ್ಲಿ ನನಗಂತ ಇವತ್ತು ನಾನು ಸ್ನಾನ ಮಾಡ್ಕೊಂಡು ಹೂವ ತರಣ ಹಾಲ್ ತರಣ ಅಂತ ಹೋದ್ ಕರೆಕ್ಟಾಗಿ ನನಗೆ ಪೂಜೆ ಭಾಗ್ಯ ಸಿಕ್ತು. ಅಲ್ಲಿ ಫ್ಲಾಗ್ ಆರ್ಟ್ ಮಾಡೋದಕ್ಕೆ ಪೂಜೆ ಮಾಡ್ಕೊಂಡು ಅಲ್ಲಿ ಬಂದೆ. ತುಂಬಾ ಇಷ್ಟ ಆಯ್ತು ಮೇಡಮ್. ಭಾರತಾಂಬೆಗೆ ಪೂಜೆ ಮಾಡಿ ಬಂದೆ. ಮತ್ತೆ ಅದು ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಸ್ವಲ್ಪ ನೋಡ್ಕೊಂಡು ಬಂದೆ. ಸ್ವೀಟ್ ಕೂಡ ನನಗೆ ಇವತ್ತು ಸ್ವತಂತ್ರ ದಿನಾಚರಣೆ ಸ್ವೀಟು ಅಲ್ಲೇ ಸಿಕ್ತು. ಹಾಗೆ ಒಂದ್ ಸಣ್ಣದೊಂದು ಹಾಡು ಹೇಳ್ತೀನಿ ಮೇಡಮ್, 1 ನಿಮಿಷ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ. ತಾಯಿ ಶಾರದೆಯ ಪಾದ ಪದ್ಮಗಳ ಇಂದು ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಧ್ಯೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ, ತರುಣ ರಂಗದಳು ಅರುಣ ನೈಗೈತ್ಯ ನವೋದಯದ ನಾಟ್ಯ. ತರುಣ ರಂಗದಳು ಅರುಣ ಗೈಯುತಿಯ ನವೋದಯದ ನಾಟ್ಯ. ಬಾಹುಗಳ ಸ್ಫುರಣದೊಳತಲಿ, ಬಾಹುಗಳ ಸ್ಫುರಣಗೊಳಿಸುತ್ತಲಿ. ನಲಿಯುತ್ತಲಿ 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 ಈಗ ಬನ್ನಿ, ನಲಿಯುತ್ತಲಿ ಈಗ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಜೈ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ. ಹಲೋ ಭಾರತ್ ಮಾತಾ ಕಿ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಮಾ, ಅವಕಾಶಕ್ಕಾಗಿ ಧನ್ಯವಾದಗಳು. ಮಾಸ್ಟರ್ಸ್ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವೆಲ್ಲರೂ ಇವತ್ತು ಒಂದು ಮನೆಯಲ್ಲೇ ಇದ್ದುಬಿಟ್ಟು ಎಷ್ಟು ಸೇವೆ ಮಾಡಲಿಕ್ಕೆ ಆಗುತ್ತೋ ಅಷ್ಟು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂತಹ ಒಂದು ಫೌಂಡೇಶನ್ ಕಟ್ಟಿಕೊಟ್ಟಿದ್ದಾರೆ ರಂಗನಾಥ್ ಸರು. ಇದು ಒಂದು ನಮ್ಮದು ಸೇವೆ. ಯಾರ ಕೈಲಿ ಎಷ್ಟೆಷ್ಟು ಆಗುತ್ತೋ ಅದು ಸೇವೆ. ನಾವು ಸಹ ನಮ್ಮ ಕೆಲಸದ ಮಧ್ಯೆನೂ ಇದೊಂದು ಸೇವೆ ಮಾಡ್ತೀವಿ ಅಂದರೆ ನಾವು ಇಲ್ಲಿ ಸ್ವತಂತ್ರವಾಗಿದ್ದೇವೆ ಅಂತ ಹೇಳಿ ನಾವು ಇಲ್ಲಿ ನಮ್ಮನ್ನು ನಾವು ಹೆಮ್ಮೆ ಪಡ್ಕೋಬೇಕು ಮಾಸ್ಟರ್ಸ್. ಇಲ್ಲಿ ಅಂತಹ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಎಂಥ ಮಹಾನ್ ವ್ಯಕ್ತಿ
ವ್ಯಕ್ತಿಗಳೆಲ್ಲರೂ ನಮಗೋಸ್ಕರ ನಾವು ಎಷ್ಟು ಸ್ವತಂತ್ರವಾಗಿ ಬದುಕ್ತಿದ್ದೀವಿ ಅಂತಂದಾಗ ಅವರೆಷ್ಟು ಹೋರಾಟ ಮಾಡಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಅವ್ರನ್ನೆಲ್ಲರೂ ಇವತ್ತು ನಾವು ನೆನಪು ಮಾಡ್ಕೊಳ್ಳೋವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು. ಅವ್ರನ್ನ ಯಾವ ರೀತಿ ನಾವು ನೋಡ್ತಿದ್ದೀವಿ ಅಂದರೆ, ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಅವರ ರೀತಿ ಒಂದು ವೇಷಭೂಷಣವನ್ನು ಹಾಕಿ ಒಂದು ಸಂತೋಷವನ್ನು ವ್ಯಕ್ತಪಡಿಸುವಂಥ ದಿನ ಇವತ್ತು, ನೆನಪು ಮಾಡ್ಕೊಳ್ಳುವಂಥ ದಿನ ಅಂತ ಹೇಳ್ಬೋದು ಇವತ್ತು. ಏಕೆಂದರೆ ಗಾಂಧೀಜಿ ಥರ ಹಾಕಿ ಬಟ್ಟೆನ ನೋಡಿ ಖುಷಿ ಪಡುವಂಥ ದಿನ, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಇನ್ನೂ ಹಲವಾರು, ಅಂಬೇಡ್ಕರ್ ಆಗಿರ್ಬೋದು, ಇನ್ನು ಮಾಸ್ಟರ್ಸ್ ಎಲ್ಲರೂ ಒಂದೊಂದಲ್ಲ ಒಂದೊಂದು ರೀತಿ ಮಕ್ಕಳನ್ನ ಅಲಂಕಾರವನ್ನು ಮಾಡಿ ನೆನಪು ಮಾಡ್ಕೊಳ್ಳುವಂಥ ದಿನ ಇವತ್ತು ಸ್ವತಂತ್ರ ದಿನಾಚರಣೆ ಅಂತ ಹೇಳ್ಬೋದು. ಹಾಗೆ ಮಾಸ್ಟರ್ಸ್, ನಮ್ಮ ಭಾರತೀಯರೆಲ್ಲರೂ ನಾವು ಒಂದು ಇವತ್ತು ಸ್ವತಂತ್ರವಾಗಿ ಇದ್ದೀವಿ ನಾವು ಅಂತಂದಾಗ ಅವ್ರಿಗೆ ನಮನ ಮಾಡುವಂಥ, ನೆನಪು ಮಾಡ್ಕೊಳ್ಳುವಂಥ ದಿನ ಇವತ್ತು ಅಂತಂದೇಳಿ. ನಮ್ಮ ದೇಶ ಭಾರತ, ನಮ್ಮ ದೇಶ ಭಾರತ, ನಮ್ಮ ತಾಯಿ ಕನ್ನಡ, ನಮ್ಮ ನುಡಿ ಕನ್ನಡ, ಧರ್ಮ ಒಂದೇ ನಮ್ಮದು, ಧರ್ಮ ಒಂದೇ ನಮ್ಮದು, ತಾಯಿ ಒಂದೇ ನಮ್ಮದು, ಜಾತಿ ಒಂದೇ ನಮ್ಮದು, ನೀತಿ ಒಂದೇ ನಮ್ಮದು, ಭಾವ ಒಂದೇ ನಮ್ಮದು, ನಾಡೊಂದೇ ನಮ್ಮದು, ನುಡಿ ಒಂದೇ ನಮ್ಮದು, ನಾವು ಕೂಡಿ ದುಡಿಯುವ, ಭೇದ ಭಾವ ಅಳಿಸುವ, ನಮ್ಮ ದೇಶ ಭಾರತ, ನಮ್ಮ ದೇಶ ಭಾರತ, ನಮ್ಮ ತಾಯಿ ಕನ್ನಡ ಬೆಗೆ ಜಯವಾಗಲಿ, ಜಯವಾಗಲಿ. ಧನ್ಯವಾದಗಳಮ್ಮ, ಧನ್ಯವಾದಗಳು, ಅವಕಾಶಕ್ಕಾಗಿ ಧನ್ಯವಾದಗಳು. ಶಿವಗಂಗ ಮಾತಾಡಿಮ್ಮ. ಶಿವಗಂಗಮ್ಮ ನಮಸ್ತೆ ಮಾಸ್ಟರ್ಸ್, ಎಲ್ರಿಗೂ ಶುಭೋದಯ. ನಮಸ್ತೆ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ ಕೂಡ. ನಾನು ದೇಶಭಕ್ತಿ ಗೀತೆ ಆಡ್ಬೇಕು ಅಂತ ಬೆಳಗ್ಗೆನೆ ಅನ್ಕೊಂಡೆ, ಟೈಮ್ ಆಗ್ಲಿಲ್ಲ, ಹಂಗಾಗಿ ಈಗ ಅವಕಾಶ ಬಳಸ್ಕೊಂತ ಇದ್ದೀನಿ. ನಾನು ಒಂದು ದೇಶಭಕ್ತಿ ಗೀತೆ ಆಡ್ತೀನಿ ಮ್ಯಾಮ್. ಹಡಿ. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ. ನವ ಮೈಸೂರು ಮೆರೆದಿದೆ ನೋಡುವ, ಜಯ ಜಯವಾಗಲೆಂದು ನಾವು ಹಾಡುವ. ನವ ಮೈಸೂರು ಮೆರೆದಿದೆ ನೋಡುವ, ಜಯ ಜಯವಾಗಲೆಂದು ನಾವು ಹಾಡುವ. ಬೇಲೂರಿನ ಗುಡಿ ಗೋಪುರದಿಂದ ಮಿಂದ್ಯ ಹಿಮಾಚಲಗಿರಿಯಿಂದ, ಬೇಲೂರಿನ ಗುಡಿ ಗೋಪುರದಿಂದ ಮಿಂದ್ಯ ಹಿಮಾಚಲಗಿರಿಯಿಂದ. ಅಂದ ಚಂದಾದ ಸುಂದರ ಭಾರತ, ರನ್ನ ಪಂಪರು ಜನಿಸಿದ ಭಾರತ. ಅಂದ ಚಂದಾದ ಸುಂದರ ಭಾರತ, ರನ್ನ ಪಂಪರು ಜನಿಸಿದ ಭಾರತ. ನವ ಮೈಸೂರು ಮೆರೆದಿದೆ ನೋಡುವ, ಜಯ ಜಯವಾಗಲೆಂದು ನಾವು ಹಾಡುವ. ನವ ಮೈಸೂರು ಮೆರೆದಿದೆ ನೋಡುವ, ಜಯ ಜಯವಾಗಲೆಂದು ನಾವು ಹಾಡುವ. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ. ನವ ಮೈಸೂರು ಮೆರೆದಿದೆ ನೋಡುವ, ಜಯ ಜಯವಾಗಲೆಂದು ನಾವು ಹಾಡುವ. ಬೆಂಗಳೂರು ಮಂಗಳೂರು ಚೆಲುವ ಕಾರವಾರ, ಪಾವನ ಕಾಶಿ ರಾಮೇಶ್ವರ. ಬೆಂಗಳೂರು ಮಂಗಳೂರು ಚೆಲುವ ಕಾರವಾರ, ಪಾವನ ಕಾಶಿ ರಾಮೇಶ್ವರ. ಪಚ್ಚೆ ಪೈರಿಂದ ಹಸುರಾದ ಭಾರತ, ತೀರ ಶೂರರು ಮೆರೆದಿಹ ಭಾರತ.
ಪಚ್ಚೆ ಪೈರಿಂದ ಹಸಿರಾದ ಭಾರತ, ವೀರ ಶೂರರು ಮೆರೆದಿಹ ಭಾರತ, ನವ ಮೈಸೂರು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಹಾಡುವ, ನವ ಮೈಸೂರು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಹಾಡುವ. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ, ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ, ನವ ಮೈಸೂರು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಹಾಡುವ, ಜಯ ಜಯವಾಗಲೆಂದು ನಾವು ಹಾಡುವ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಅವಕಾಶಕ್ಕಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಈಗ ನಾಗರತ್ನಮ್ಮ. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ನಾಗರತ್ನಮ್ಮ. ಹಾ ನಮಸ್ತೆ ಮೇಡಮ್. ನಮಸ್ತೆಮ್ಮ. ಹಾ ಮೇಡಮ್, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಮೇಡಮ್. ಶುಭಾಶಯಗಳು. ನಿಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ನಿಮ್ ಸುಂದರ ಮುಖ ನೋಡೋಣ. ನೋಡಿದ್ರ ಮಾತಾಡಿ ಮಾತಾಡಿ ಮಾತಾಡಿ. ಹಾ ಮೇಡಮ್, ನಾನೊಂದು ದೇಶಭಕ್ತಿ ಗೀತೆ ಹಾಡ್ತೀನಿ. ಹಾಡಿ ಹಾಡಿ. ನಮ್ಮವಳಿ ಭಾರತ ಜನನಿ, ಜನ್ಮವಳಿ ಭಾರತ ಜನನಿ, ನಮ್ಮವಳಿ ಭಾರತ ಜನನಿ, ನಮ್ಮವಳಿ ಭಾರತ ಜನನಿ, ಜನನಿ ಜನನಿ ಜನನಿ. ಭೂಮಿ ತಳದಿ ರಮಣೀಯಂ ಈ ಭಾರತವೆಮ್ಮಯ ನಿಲಯಂ, ಭೂಮಿ ತಳದಿ ರಮಣೀಯಂ ಈ ಭಾರತವೆಮ್ಮಯ ನಿಲಯಂ, ನಾವೇಕೆಯ ಮರಿದುಂಬಿಗಳು, ನಾವೇಕೆಯ ಮರಿದುಂಬಿಗಳು, ಈಕೆ ನಮ್ಮ ಜೀವನ ನಳಿನಿ, ಈಕೆ ನಮ್ಮ ಜೀವನ ನಳಿನಿ, ಜನನಿ ಜನನಿ ಜನನಿ. ನಿನ್ನ ನಾಮವನೆ ಪಾಡುವೆವು, ನಾವಿದನೊಂದನೆ ಬೇಡುವೆವು, ನಿನ್ನ ನಾಮವನೆ ಪಾಡುವೆವು, ನಾವಿದನೊಂದನೆ ಬೇಡುವೆವು, ಮುಂದಿನಂತೆ ಜನುಮ ಜನುಮದಲ್ಲಿ, ಮುಂದಿನಂತೆ ಜನುಮ ಜನುಮದಲ್ಲಿ ನಿನ್ನುದರದಿ ಪೊರೆಯೇ ಜನನಿ, ನಿನ್ನುದರದಿ ಪೊರೆಯೇ ಜನನಿ, ಜನನಿ ಜನನಿ ಜನನಿ. ನಾವೆತ್ತಲೆ ಅಲೆದರು ಮುದದಿ, ಹೃದಯಂಗಳೆಕೆಯ ಪದದಿ, ನಾವೆತ್ತಲೆ ಅಲೆದರು ಮುದದಿ, ಹೃದಯಂಗಳೆಕೆಯ ಪದದಿ, ಇರಬಲ್ಲೆವು ಅಲ್ಲೆಯ ನಿಷದು, ಇರಬಲ್ಲೆವು ಅಲ್ಲೆಯ ನಿಷದು, ಹರಿವುದತ್ತಲೆ ಎಂಬೆದೆ ಧಮನಿ, ಹರಿವುದತ್ತಲೆ ಎಂಬೆದೆ ಧಮನಿ, ಜನನಿ ಜನನಿ ಜನನಿ. ನಮ್ಮವಳಿ ಭಾರತ ಜನನಿ, ನಮ್ಮವಳಿ ಭಾರತ ಜನನಿ, ಜನನಿ 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 ಜನನಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ರಮೇಶ್ ಅವರೇ ಮಾತಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನಮಸ್ಕಾರ.
ನಮಸ್ಕಾರ. We salute to all who struggled in freedom fighting. We respect our great people, our soldiers who struggle day and night and safeguarding us from all problems. And we respect our farmers who give food for us. We respect people and working in defense. So there we are happy here because so many people are struggling very hard and ತುಂಬ கஷ்டப்பட்டு இருக்காங்க. நம்ம இங்கே ஹாப்பியாக இருக்கிறோம். இப்போ சின்ன ஒரு சாங் மட்டும் பாடுறேன். భారత మాతకు జేజేలు, బంగారు భూమికి జేజేలు. భారత మాతకు జేజేలు, బంగారు భూమికి జేజేలు. ఆ సేతు హిమాచల సస్యశ్యామల జీవదాత్రికే జేజేలు, ఆన జీవదాత్రికే జేజేలు. భారత మాతకు జేజేలు, బంగారు భూమికి జేజేలు. థ్యాంక్ యూ మేడం. ఇది యాక్చువల్గా ఇది వెన్ ఐ వాజ్ స్టడీయింగ్ ఇన్ 6th class ఫిల్మ్ కేమ్ బడి పంక్తులు. అది நான் 6th class படிக்கும்போது அந்த சினிமா பாட்டு இது. அது இன்னும் இப்போ ரிவர்ஸ் காவேரி, கோதாவரி, கங்கா flowing Setu Himachala from Kashmir to Kanyakumari, we are all united and we exchange. We have one Subramanya Bharatiyar song on irke. We give our rice to North Indian people. We buy rice, wheat from. We give rice from South India. We get wheat from North India. Like that, we exchange, we export, we import, and we share, and we are all united. We have different states, different cultures. Tamil Nadu, Telugu, Kannada, Malayalam. Different states are in the Goda. We are all just like flowers, different flowers in the garden. All are attractive. So we are united in this independence. So we are independent and we feel pride to be and we salute our national leaders. Thank you, madam. Thank you. Actually, I don't know how to talk, what to talk. Thank you. Thank you, madam. Thank you. Thank you. At last, today we are seeing you smiling. Very nice to see this. And you have given independence, freed all your hairs, dadi, long hair, everything. You know, we are one way we are very happy that you are inspired. No, thank you. Thank you. Every time Sasikala madam used to tell, be happy, be happy. Today you have proved it. Thank you very much for respecting our words. Thank you. Thank you, madam. Thank you. This is Telugu song. Telugu song. I could understand, sir. Okay. Thank you. Thank you, madam. Thank you. Next, Parvati Sagar. Madam, ಮಾತಾಡಿ. ಒಂದ್ ಮ್ಯೂಟ್ ಆಗಿಲ್ಲ ಮೇಡಮ್. ಮಾಡಿದ್ದೇನೆ, ಮ್ಯೂಟ್ ಆಗಿದೆ. ಮಾತಾಡಿ, ಕೇಳಿಸಿ. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲರಿಗೂ. ನಮಸ್ತೆ. ಸ್ವತಂತ್ರೋತ್ಸವದ ದಿನಾಚರಣೆ ಶುಭಾಶಯಗಳು. ಶುಭಾಶಯ ಮೇಡಮ್. ನಾ ಸಂಗೊಳ್ಳಿ ರಾಯಣ್ಣನ ಬಗ್ಗೆ 2 ಮಾತಾಡ್ತೀನಿ. ಓಕೆ, ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಡಿ ಮೇಡಮ್. ನಮ್ಮ ಭಾರತಕ್ಕೆ ಸ್ವತಂತ್ರಕ್ಕಾಗಿ ಎಷ್ಟೋ ಜನ ಹೋರಾಟ ಮಾಡಿದ್ದಾರೆ. ಅದ್ರಲ್ಲಿ ಸಂಗೊಳ್ಳಿ ರಾಯಣ್ಣನು ಒಬ್ರು. ಸಂಗೊಳ್ಳಿ ರಾಯಣ್ಣ ತುಂಬಾ ಕಷ್ಟದಿಂದ ತುಂಬಾ ಹೋರಾಟ ಮಾಡಿದ್ದಾರೆ ಅವ್ರು ಸ್ವತಂತ್ರಕ್ಕಾಗಿ. ಅವರು ಕಿತ್ತೂರು ರಾಣಿ ಚೆನ್ನಮ್ಮನ ಒಳ್ಳೆ ಬಂಟರಾಗಿರ್ತಾರೆ. ಅವರು ಹುಟ್ಟಿದ ದಿವಸ ಆಗಸ್ಟ್ 15.
ಅವರು ಮರಣ ಹೊಂದಿದ ದಿವಸ ಜನವರಿ 26, ರಿಪಬ್ಲಿಕ್ ಡೇ ದಿವಸ. ಅವರು ಎರಡೂ ದೇಶಕ್ಕಾಗಿ ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ಬಿಟ್ಟು ನಮಗೆಲ್ಲ ಸ್ವತಂತ್ರವನ್ನ ಕೊಡ್ಸಿದಕ್ಕಾಗಿ ಅವರಿಗೂ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ವಿವೋ Y11 5G. ಮೇಡಮ್, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಮೇಡಮ್. ವೇದವತಿ ಶುಭಾಶಯಗಳು ರಮೇಶ್ ಸರ್ ನಿಮಗೂ. ಮಾತಾಡಿ. ಓಕೆ 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 ಆಯ್ತು ಮೇಡಮ್, ಶುಭಾಶಯಗಳು. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳಿಯುತ್ತಾಳೆ ಕಾವೇರಿ ತಾಯಿ. ಪಾಪ ಕಳಿಯುತ್ತಾಳೆ ಕಾವೇರಿ ತಾಯಿ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳಿಯುತ್ತಾಳೆ ಕಾವೇರಿ ತಾಯಿ. ಪಾಪ ಕಳಿಯುತ್ತಾಳೆ ಕಾವೇರಿ ತಾಯಿ. ಓದಿದರು ಗೀಚಿದರು ಒಲೆಯ ಊದಬೇಕು, ತಾಯಿಯಾಗಬೇಕು. ತಾಯಿ ನೆಲದ ಋಣ ತೀರಿಸಲೇಬೇಕು. ತಾಯಿ ಭಾಷೆ ನಿನ್ನ ಮಕ್ಕಳ ಕಲಿಯಬೇಕು. ಕಾವೇರಿ ನೀರಿನಲ್ಲಿ ಬೇಳೆ ಬೇಯಿಸಬೇಕು. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳಿಯುತ್ತಾಳೆ ಕಾವೇರಿ ತಾಯಿ. ಪಾಪ ಕಳಿಯುತ್ತಾಳೆ ಕಾವೇರಿ ತಾಯಿ. ಜಾರಿದರು ಎಡವಿದರು ಕೈ ಹಿಡಿಯುತ್ತಾಳೆ, ತಾಯಿ ಕಾಯುತ್ತಾಳೆ. ಭೂಮಿ ತಾಯಿ ನೀ ಸತ್ತರು ಕರೀತಾಳೆ, ತಾಯಿ ಭಾಷೆ ನೀ ಹೋದರು ಇರುತ್ತಾಳೆ. ಸಾವಿನಲ್ಲಿ ಕಾವೇರಿ ಬಾಯಿಗೆ ಸಿಗುತ್ತಾಳೆ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳಿಯುತ್ತಾಳೆ ಕಾವೇರಿ ತಾಯಿ. ಪಾಪ ಕಳಿಯುತ್ತಾಳೆ ಕಾವೇರಿ ತಾಯಿ. ಧನ್ಯವಾದಗಳು ರಮೇಶ್ ಅವರೇ, ಚೆನ್ನಾಗಿತ್ತು ಥ್ಯಾಂಕ್ ಯು ಹಾಡು. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ವೇದವತಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಸನ್ನೇಗೌಡ್ರೆ. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ನಾನಿವಾಗ ಕನ್ನಡ ನಾಡಿನ ವೀರ ಮಹಿಳೆ ಅಂತ ಶಿವಾಜಿ, ಮಧ್ಯ ಭಾರತದ ಶ್ರೇಷ್ಠ ದೊರೆ ಮತ್ತು ಶೂರ ದೊರೆ ಶಿವಾಜಿಯವರು ಅಂತವ್ರನ್ನ ಎದುರು ಹಾಕೊಂಡಿರ್ತಕ್ಕಂತ ಒಬ್ಬ ಧೀರ ಮಹಿಳೆ ಬೆಳವಡಿ ಮಲ್ಲಮ್ಮಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ಹೆಣ್ಣು ಅಂದ್ರೆ ಬರೀ ಹೋರೋದಕ್ಕೆ ಹೇರುವುದಕ್ಕೆ ಸೀಮಿತಳಲ್ಲ, ಆಯುಧವೆತ್ತಿದರೆ ಮೃತ್ಯು ದೇವತೆಯ ಅವತಾರವಾದ ಅನ್ನೋದನ್ನ ತನ್ನ ನಾಡಿನ ಹೆಣ್ಣು ಮಕ್ಕಳಿಗೂ ಅರ್ಥ ಮಾಡಿಸಿ ಅವರದ್ದೇ ಒಂದು ಸೇನೆಯನ್ನ ಕಟ್ಟಿದವಳು ಆಕೆ. ಹಿಂದೂ ಹೃದಯ ಸಾಮ್ರಾಜ್ಯ ಶಿವಾಜಿಯ ಸೇನೆಯನ್ನೇ ಸೋಲಿಸಿ ಛತ್ರಪತಿ ಮಹಾರಾಜರಿಂದ ತಂಗಿ ಅಂತ ಕರೆಸಿಕೊಂಡವಳು ಆಕೆ. ಮರಾಠರನ್ನ ಯುದ್ಧದಲ್ಲಿ ಶಿಕ್ಷಿಸಿ ಹೆಣ್ಣು ನ್ಯಾಯ ದೇವತೆ ಎಂಬುದನ್ನು ತೋರಿಸಿಕೊಡುವುದರ ಜೊತೆಗೆ ಛತ್ರಪತಿ ಒಂದು ಭ್ರಾತೃತ್ವವನ್ನು ಸ್ವೀಕರಿಸಿ ತಾನು ಕ್ಷಮಯಾಧರಿತ್ರಿ ಅನ್ನೋದನ್ನ ತೋರಿಸಿಕೊಟ್ಟ ಆ ವೀರ ನಾರಿಯ ಹೆಸರು ಮಲ್ಲಮ್ಮ. ನಮ್ಮ ಬೆಳವಡಿಯ ಸಿಂಹಿಣಿ ಮಲ್ಲಮ್ಮ.
ಮಲ್ಲಮ್ಮಾಜಿ ಸೋದೆ ಮನೆತನದ ರಾಜ ಮಧುಲಿಂಗ ನಾಯಕ ರಾಣಿ ವೀರಮ್ಮಾಜಿ ಪುತ್ರಿ. 1650ರಲ್ಲಿ ಸೋದೆ ರಾಜಮನೆತನದ ಕುಡಿಯಾಗಿ ಜನಿಸಿದ ಮಲ್ಲಮ್ಮ ಅಪಾರ ಬುದ್ಧಿವಂತೆ, ಪರಾಕ್ರಮಿ, ಜೊತೆಗೆ ಒಳ್ಳೆಯ ವಾಗ್ಮಿಯೂ ಆಗಿದ್ದಳು. ಯುದ್ಧ ಕಲೆಯಲ್ಲಿ ನೈಪುಣ್ಯತೆಯನ್ನು ಹೊಂದಿದ ಮಲ್ಲಮ್ಮಾಜಿ ಮಹಾನ್ ಶಿವಭಕ್ತಿಯೂ ಆಗಿದ್ದಳು. ಈಕೆಯ ವಿವಾಹ 16ನೇ ವಯಸ್ಸಿಗೆ ಬೆಳವಡಿ ಸಂಸ್ಥಾನದ ರಾಜಕುಮಾರ ಈಶ ಪ್ರಭುವಿನೊಂದಿಗೆ ನೆರವೇರಿತ್ತು. ಸುಮಾರು 21 ಹುಲಿಗಳನ್ನು ಬೇಟೆಯಾಡಿ ಸಂಸ್ಥಾನದಲ್ಲಿ ಹೆಬ್ಬುಲಿ ಎಂದೇ ಜನಪ್ರಿಯನಾಗಿದ್ದ ಈಶಪ್ರಭು ಮಲ್ಲಮ್ಮಾಜಿಯ ಶೌರ್ಯ ಪರಾಕ್ರಮಗಳನ್ನು ಮೆಚ್ಚಿ ಈಕೆಯೂ ಹುಲಿ ಬೇಟೆಯಲ್ಲಿ ನಿಪುಣಳು ಅನ್ನುವುದನ್ನು ಅರಿತು ಮೆಚ್ಚಿ ಮದುವೆಯಾದ ಅಂತಲೂ ಹೇಳುತ್ತಲಾಗುತ್ತದೆ. ಅದು ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಜನಪ್ರಿಯತೆಯನ್ನು ಪಡೆಯುತ್ತಿದ್ದ ಕಾಲವಾಗಿತ್ತು. ಕರ್ನಾಟಕದಲ್ಲೂ ಶಿವಾಜಿಯನ್ನು ಮೆಚ್ಚಿಕೊಂಡವರಿದ್ದರು. ಆತನ ಶೂರತನವನ್ನು ನೋಡಿ ಕರ್ನಾಟಕದತ್ತ ದಂಡೆತ್ತಿ ಬಂದಿದ್ದ ಶಿವಾಜಿ ಕೊಪ್ಪಳದ ಕೋಟೆಯನ್ನು ಗೆದ್ದು ಬೆಳವಡಿ ಸಮೀಪದ ಯಾದವಾಡದಲ್ಲಿ ಸೈನ್ಯ ಸಮೇತನಾಗಿ ಬೀಡು ಬಿಟ್ಟ ಸುದ್ದಿ ಬೆಳವಡಿಗೆ ತಲುಪುತ್ತದೆ. ಮರಾಠರ ಹುಲಿ ದೆಹಲಿ ಮತ್ತು ದಖನ್ನದ ಸುಲ್ತಾನರ ಹಣೆಯಲ್ಲಿ ಬೆವರು ಮೂಡಿಸಿದ್ದ ಮಹಾನ್ ಚತುರ ಶಿವಾಜಿ ತಮ್ಮ ನೆಲದ ಗಡಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವುದು ಗೊತ್ತಾದ ಕೂಡಲೇ ರಾಜ ಈಶಪ್ರಭು ಶಿವಾಜಿಯನ್ನು ಸತ್ಕರಿಸುವುದಕ್ಕಾಗಿ ಏರ್ಪಾಡುಗಳನ್ನು ಮಾಡಿಕೊಳ್ಳುತ್ತಾನೆ. ಈಶ ಅಂದ್ರೆ ಮಲ್ಲಮ್ಮನ ಪತಿ. ಅದೇ ಹೊತ್ತಿಗೆ ಅಲ್ಲೊಂದು ಎಡವಟ್ಟಾಗಿ ಹೋಗುತ್ತದೆ. ಏನಂತಂದ್ರೆ, ಯಾದವಾಡದಲ್ಲಿ ಗೋಪಾಲಕರ ಬಳಿ ಶಿವಾಜಿಯ ಸೇನೆ ಹಾಲು ಕೇಳಿತ್ತು. ಆದರೆ ಕೊಡೋದಕ್ಕೆ ಅವರು ನಿರಾಕರಿಸುತ್ತಾರೆ. ಸಿಟ್ಟಿಗೆದ್ದ ಶಿವಾಜಿಯ ಸೈನಿಕರು ಗೋವುಗಳನ್ನು ವಶಪಡಿಸಿಕೊಂಡು ಹೋದ್ರು. ಇಂಥ ಸುದ್ದಿ ಕೇಳಿ ರಾಣಿ ಮಲ್ಲಮ್ಮಾಜಿ ತಲುಪ್ತದೆ. ಮಲ್ಲಮ್ಮ ಕೂಡ ಈ ಸುದ್ದಿ. ಗೋಗ್ರಹಣದಿಂದ ಕೆರಳಿದ ಈಶಪ್ರಭು ಅಂದ್ರೆ ಗಂಡ ಹೆಂಡತಿ ಇಬ್ರು ಏನ್ ಮಾಡ್ತಾರೆ, ತಮ್ಮ ದಂಡ ನಾಯಕನಾದ ಸಿದ್ದನಗೌಡ ಪಾಟೀಲನನ್ನು ಒಂದು ಸಣ್ಣ ತುಕಡಿಯೊಂದಿಗೆ ಕಳಿಸ್ತಾರೆ ಯುದ್ಧ ಮಾಡ್ಲಿಕ್ಕೆ. ಆದ್ರೆ ಆತ ಮರಾಠರ ಸೇನೆಯೊಂದಿಗೆ ಯುದ್ಧದಲ್ಲಿ ವೀರ ಮರಣವನ್ನು ಒಪ್ಪುತ್ತಾನೆ. ಇದು ಗೊತ್ತಾದ ಕೂಡಲೇ ಈಶಪ್ರಭು ತಾನೇ ಶಿವಾಜಿಯ ಸೇನೆಗೆ ಪಾಠ ಕಲಿಸಲು ಹೊರಟು ನಿಂತ. ಆದ್ರೆ ಮಹಾರಾಜನನ್ನು ತಡೆದ ರಾಣಿ ಮಲ್ಲಮ್ಮಾಜಿ ಏನ್ ಮಾಡ್ತಾಳೆ ಅಂದ್ರೆ ಗೋಮಾತೆಯ ರಕ್ಷಣೆಗೆ ತಾವೇ ಹೊರಡುತ್ತಾರೆ. ಆಗಿನ ಕಾಲಕ್ಕೆ ಬೆಳವಡಿ ಮಲ್ಲಮ್ಮ ವೀರ ವನಿತೆಯರ ಒಂದು ಸೈನ್ಯವನ್ನು ಕಟ್ಟಿ ಬೆಳೆಸಿದ್ದಳು. ಅವರ ಬಳಿ 1000ಕ್ಕೂ ಅಧಿಕ ವೀರ ವನಿತೆಯರ ಸೈನ್ಯವಿತ್ತು. ಅದು ಭಾರತದ ಮೊಟ್ಟ ಮೊದಲ ಮಹಿಳಾ ಸೇನೆಯಾಗಿತ್ತು ಅಂತಾನೂ ಹೇಳಲಾಗುತ್ತದೆ. ತನ್ನ ಅಂದ್ರೆ ಸರಿಯಾದ ಒಂದು ಪಡೆಯೊಂದಿಗೆ ಮರಾಠ ಸೈನಿಕರನ್ನ ಎದುರಿಸಿದ ಮಲ್ಲಮ್ಮಾಜಿ ಯಶಸ್ವಿಯಾಗಿ ತಮ್ಮ ಗೋವುಗಳನ್ನು ಬಿಡಿಸಿಕೊಂಡು ಸಂಸ್ಥಾನಕ್ಕೆ ಮರಳಿ ಬರುತ್ತಾರೆ. ಆದರೆ ಈ ಸೋಲು ಮರಾಠರನ್ನು ಕೆರಳೋ ಹಾಗೆ ಮಾಡ್ತದೆ. ಇಂಥವ್ರ ಕಡೆಯಿಂದ ಹೆಣ್ಮಕ್ಳ ಕಡೆಯಿಂದ ಸೋತ್ವಲ್ಲ ಅಂತಕ್ಕಂಥ ಅವಮಾನ ಅವರಿಗೆ ತಡ್ಕೊಳಕ್ ಆಗಲ್ಲ. ಅಷ್ಟೇ ಅಲ್ಲ, ತಾವೇ ಬೆಳವಡಿಯ ಗೋವುಗಳನ್ನು ಅಪಹರಿಸಿ ಕರೆತಂದ ಸುದ್ದಿಯನ್ನ ಮರೆಮಾಚಿ ಬೆಳವಡಿಯವರು ನಮ್ಮ ಗೋವುಗಳನ್ನು ಹಿಡಿದೊಯ್ದರು ಎಂಬುದಾಗಿ ಶಿವಾಜಿಯ ದಂಡ ನಾಯಕ ಛತ್ರಪತಿಗೆ ವಿಷಯ ಮುಟ್ಟಿಸ್ತಾರೆ. ಉಲ್ಟಾ ಹೊಡಿತಾರಲ್ಲಿ ಅವರು ಅವರ ರಾಜರ ಹತ್ರ. ಸತ್ಯಾಸತ್ಯತೆಗಳ ಅರಿವಿಲ್ಲದ ಶಿವಾಜಿ ಗೋಗ್ರಹಣದ ಸುದ್ದಿ ಕೇಳಿ ಕೆರಳಿ ನಿಂತ ಮತ್ತು ಬೆಳವಡಿಯ ಮೇಲೆ ಯುದ್ಧ ಘೋಷಣೆ ಕೂಡ ಮಾಡಿಬಿಟ್ಟ. ಅಲ್ಲಿ ಸುಮಾರು 28 ದಿನಗಳ ಕಾಲ ಯುದ್ಧ ನಡೆಯುತ್ತದೆ. ಬೆಳವಡಿ ಮೇಲುಗೈಯನ್ನು ಸಾಧಿಸಿದ ಕಾರಣ ಮರಾಠ ಸೈನ್ಯ ಬರುತ್ತದೆ. ಆದರೆ ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡ ಈಶಪ್ರಭು ಕೆಲವೇ ದಿನಗಳಲ್ಲಿ ಮರಣ ಹೊಂದಿದ ಪರಿಣಾಮ ಸಂಸ್ಥಾನದ ಜವಾಬ್ದಾರಿಯನ್ನು ರಾಣಿ ಮಲ್ಲಮ್ಮಾಜಿ ವಹಿಸಿಕೊಳ್ಳಬೇಕಾಗಿ ಬಂತು. ವಿನಾಕಾರಣ ಯುದ್ಧ ಮಾಡಿ ಮಹಾರಾಜನ ಸಾವಿಗೆ ಕಾರಣರಾದ ಮರಾಠರ ಮೇಲೆ ಪ್ರತೀಕಾರಕ್ಕೆ ತಹತೈಸುತ್ತಿದ್ದ ಚೆನ್ನಮ್ಮಾಜಿ ಉಪಾಯದಿಂದ ಶಿವಾಜಿ ಸೈನ್ಯವನ್ನು ಬೆಳವಡಿ ಕಡೆಗೆ ಕರೆಸಿಕೊಂಡು ತನ್ನ ಸ್ತ್ರೀ ಸೈನ್ಯದೊಂದಿಗೆ ಶಿವಾಜಿ ಮೇಲೆ ಆಕ್ರಮಣ ಮಾಡುತ್ತಾರೆ. ಮಲ್ಲಮ್ಮಾಜಿ ಶೌರ್ಯ ಪರಾಕ್ರಮಗಳನ್ನು ಮೆಚ್ಚಿ ಸಂಧಾನಕ್ಕೆ ಮುಂದಾದ ಶಿವಾಜಿಗೆ ಗೋ ಅಪಹರಣದ ಹಿಂದಿನ ಸತ್ಯ ಕೂಡ ಅರಿವಿಗೆ ಬರುತ್ತದೆ. ತಮ್ಮಿಂದಾದ ಮಹಾಪರಾಧಕ್ಕೆ ಮಲ್ಲಮ್ಮನ ಪತಿಯ ಸಾವಿಗೆ ಛತ್ರಪತಿ ಕ್ಷಮೆ ಕೇಳಿದ್ದಷ್ಟೇ ಅಲ್ಲ, ತಪ್ಪಿತಸ್ಥರನ್ನ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆ ಕೂಡ ಒಳಪಡಿಸಿ ಆ ಯುದ್ಧದಿಂದ ಹಾನಿಗೊಳಗಾದ ಬೆಳವಡಿ ಕೋಟೆಯ ಪುನರ್ ನಿರ್ಮಾಣದ ವೆಚ್ಚವನ್ನೂ ಭರಿಸುತ್ತಾನೆ. ಮಲ್ಲಮ್ಮಾಜಿಯ ಮೇಲೆ ಶಿವಾಜಿಯ ಗೌರವ ಎಷ್ಟು ಹೆಚ್ಚಾಗಿತ್ತು ಅಂದರೆ, ಆಕೆಯನ್ನ ಸಹೋದರಿಯಾಗಿ ಸ್ವೀಕರಿಸಿದ ಶಿವಾಜಿ ಆಕೆಯ ಪುತ್ರ ನಾಗಭೂಷಣ ಅವನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸೋದರ ಮಾವನ ಸ್ಥಾನದಲ್ಲಿ ನಿಂತು ತನ್ನ ಜವಾಬ್ದಾರಿಯನ್ನ ನೆರವೇರಿಸುತ್ತಾನೆ. ಮಲ್ಲಮ್ಮನ ಕ್ಷಮಾಗುಣ ಹಾಗೂ ಶಿವಾಜಿಯ ಹೃದಯ ವೈಶಾಲ್ಯತೆಗಳು ಅಲ್ಲಿ ಬೆಳವಡಿ ಹಾಗೂ ಮರಾಠರ ನಡುವೆ ಸೃಷ್ಟಿಯಾಗಿದ್ದ ವೈರತ್ವ ನಾಶವಾಗಿ ಸೌಹಾರ್ದಯುತ ಸಂಬಂಧ ಬೆಳೆಯಲು ಕಾರಣವಾಗುತ್ತದೆ. ಹೀಗೆ ಬೆಳವಡಿ ಸಂಸ್ಥಾನದ ಏಳಿಗೆಗೆ ಕಾರಣವಾಗಿದ್ದ ಬೆಳವಡಿ ಮಲ್ಲಮ್ಮ 1717 ಫೆಬ್ರವರಿ 19ರಂದು ಈ ಲೋಕದ ಋಣಮುಕ್ತಳಾಗಿ
ಪರಲೋಕದ ಕಡೆಗೆ ಪಯಣ ಬೆಳೆಸುತ್ತಾಳೆ. ಇದು ನಮ್ಮ ಕನ್ನಡ ನಾಡಿನ ವೀರವನಿತೆ ಮಲ್ಲಮ್ಮಳ ಒಂದು ಜೀವನ ಚರಿತೆ. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಸುಭದ್ರಾ ಮೇಡಮ್, ತಮಗೆ ಅವಕಾಶ. ಮಾತಾಡಿ ವೇದವತಿ ಮೇಡಮ್. ಹಾ, ಸುಭದ್ರಾ ಮೇಡಮ್, ಸನ್ನೇಗೌಡ್ರೆ, ಈ Yes. ಬೆಳವಾಡಿ ಮಲ್ಲಮ್ಮನ ಬಗ್ಗೆ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಷ್ಟು ಡೀಟೇಲ್ಸ್ ಗೊತ್ತಿರ್ಲಿಲ್ಲ, ಚೆನ್ನಾಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು. ಸುಭದ್ರಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಕೊಟ್ಟಿದ್ದೀವಿ, ಮಾತಾಡಿ. ಯಾಕೋ ಅನ್ಮ್ಯೂಟ್ ಆಗ್ತಾ ಇಲ್ಲ ರೀ ಅವ್ರದ್ದು. ನೆಕ್ಸ್ಟ್ ಮಾಸ್ಟರ್ಸ್ ಜಾನಕಿ ಮೇಡಮ್ ಮಾತಾಡ್ತೀರಾ? ಜಾನಕಿ ದೇವಿ ಮೇಡಮ್. ಕೆಳದಿ ಚೆನ್ನಮ್ಮ ಮತ್ತು ತುಳುನಾಡಿನ ಮುಕುಟ ಇದು ಹಬ್ಬಕ್ಕದೆ ರಾಣಿದು ಇದೆ, ಉಳ್ಳಾಲದ ಹಬ್ಬಕ್ಕ ರಾಣಿದು. ಯಾರು ಇಲ್ಲ ಅಂದ್ರೆ ಅವರ ಮಾಹಿತಿನೂ ಕೂಡ ಕೊಡಬಹುದು. ಉಮಾರಾಮಯ್ಯ ಅವರು, ಸುಧಾ ಹೆಗಡೆ ಅವರು ಮಾತಾಡ್ಬೋದು. ಪಾರ್ವತಿ ಬಿ ಮಾತಾಡಿ ಮೇಡಮ್. ಧ್ಯಾನ ಗುರುಗಳಿಗೂ ನಮ್ಮೂರು ಚನ್ನಗಿರಿ ತಾಲೂಕ್ ಶಿಟ್ಟಿಹಳ್ಳಿ ಅಂತ. ನಮ್ಮೂರಿಂದ 5 ಕಿಲೋಮೀಟರ್ ದೂರನಾಗ ಒಂದು ಒದಿಗೆರೆ ಅಂತ ಇದೆ. ಶಿವಾಜಿ ತಂದೆ ಶಹಾಜಿ ಯುದ್ಧಕ್ಕೆ ಹೋಗಿ ಕನ್ಯಾಕುಮಾರಿಯಿಂದ ದೆಹಲಿ ಕಡೆಗೆ ಹೋಗುವಾಗ ಇಲ್ಲಿ ಮರಣ ಹೊಂದಿದ್ರಂತೆ. ಅಲ್ಲಿ ಅವರ ಸಮಾಧಿ, ಅವರು ಒಂದ್ ಸ್ವಲ್ಪ ದಿವಸ ಅವರ ಕುಟುಂಬಸ್ಥರು ಎಲ್ಲ ಇದ್ದ ಅರಮನೆಗಳು ಎಲ್ಲ ಇದಾವೆ. ನಮ್ಮೂರಿಗೆ 5 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ಚೆನ್ನಾಗಿದೆ ನೋಡ್ಲಿಕ್ಕೆಲ್ಲ. ಶಹಾಜಿ ಅವರ ಅಲ್ಲಿಗೆ ಹೋದ್ರೆ ಶಹಾಜಿ ಅವ್ರು ಬಾಳಿದ್ದು, ಅವರ ದಿನನಿತ್ಯಚರಿ ಹೆಂಗಿತ್ತು, ಸ್ವಲ್ಪ ದಿವಸ ಇದ್ದು ನಂತರ ಅವರು ಸ್ವಲ್ಪ ಕಾಯಿಲೆ ಆದಾಗ, ರೋಗಿಷ್ಠರಾದಾಗ ಅಲ್ಲಿ ನೆಲೆಸಿರ್ತಾರ ಅವರೆಲ್ಲರೂ. ಅಲ್ಲಿ ನೆಲೆಸಿದ್ರು ಇದು ಚನ್ನಗಿರಿ ಹತ್ರ ಬರುತ್ತಾ ಮೇಡಮ್? ಇದು ಚನ್ನಗಿರಿ ಹತ್ರ ಬರುತ್ತಾ? ಚನ್ನಗಿರಿ ಹತ್ರ ಒದಿಗೆರೆ ಅಂತ. ಚನ್ನಗಿರಿ ಹತ್ರ ಚನ್ನಗಿರಿ ಹತ್ರ. ಚನ್ನಗಿರಿ ಹತ್ರ. ಅಲ್ಲೊಂದು ದೇವಸ್ಥಾನನೂ ಇದೆ, ಅವರೇ ಕಟ್ಸಿದ್ದು. ಸ್ವಯಂಭೂ. ಅವರೇ ಕಟ್ಸಿದ ದೇವಸ್ಥಾನ. ಎಲ್ಲಾ ಫೀಲ್ಡ್ ಮಾಡಿದ್ದಾರೆ, ಸ್ವಿಮ್ಮಿಂಗ್ ಪೂಲ್. ದೇವಸ್ಥಾನ ಐತಿಹಾಸಿಕ ಸ್ಥಳ ಮಾಡ್ದಂಗ್ ಮಾಡಿದ್ದಾರೆ. ತುಂಬಾ ಜನ ಎಲ್ಲ ಬರ್ತಾರೆ ನೋಡ್ಲಿಕ್ಕೆ. ಶಹಾಜಿ ಸಮಾಧಿ ಎಲ್ಲ ಇದೆ ಅಲ್ಲಿ. ಹೌದು ಮೇಡಮ್. ಚೆನ್ನಾಗಿದೆ. ಅವರು ಸ್ವಲ್ಪ ದಿವಸ ಇದ್ರಂತೆ. ಅವ್ರಿಗೆ ಸ್ವಲ್ಪ ಆರೋಗ್ಯ ಇದ್ದಾಗ ಇಲ್ಲಿ ಇರ್ತಾರೆ. ಇದ್ದದ್ದು ಎಷ್ಟು ದಿವಸದಲ್ಲಿ ಅವ್ರಿಗೆ ಮತ್ತೆ ಕಾಯಿಲೆ ಹುಷಾರಾಗ್ಲೇ ಇಲ್ಲ. ಆವಾಗ ಇಲ್ಲೇ ಸಾಯ್ತಾರೆ. ಇಲ್ಲೇ ಸಮಾಧಿ ಮಾಡಿದ್ದಾರೆ ಅವ್ರದ. ಅವರ ವಂಶಸ್ಥರು ಇದಾರೆ ಅನ್ಸುತ್ತೆ ಸ್ವಲ್ಪ ಜನ. ನಂದದೀವ್ಗೆ ಇಟ್ಟಿದ್ದಾರೆ. ಅವರು ಸ್ವಲ್ಪ ಅವ್ರ ಜನ ಇದಾರೆ ಮರಾಠರು. ಅವರ ಎಲ್ಲ ನಂದದೀವ್ಗೆ ಎಲ್ಲ ಇಟ್ಟಿದ್ದಾರೆ. ದಿವಸ ನಡೆಯುತ್ತೆ ಅಲ್ಲಿ. ಎಲ್ಲಾ ವ್ಯವಸ್ಥೆ ಚೆನ್ನಾಗಿದೆ ಮೇಡಮ್. ಶಹಾಜಿ ಸಮಾಧಿ ನಮ್ಮೂರಿಗೆ 5 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಮೇಡಮ್, ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಈಗ ಮಾತಾಡಿ ಸುಭದ್ರಾ ಕೋತ ಮೇಡಮ್, ಮಾತಾಡಿ. ನಮಸ್ತೆ ವೇದಾವತಿ ಮೇಡಮ್. ನಮಸ್ತೆ ರೀ. ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಎಲ್ಲಾ ಮಾಸ್ಟರ್ಸ್ಗೂ. ಸ್ವಾತಂತ್ರ್ಯ ಎಂದರೆ ಬಾಹ್ಯ ದಬ್ಬಾಳಿಕೆಯಿಂದ ವಿಮೋಚನೆ ಹೊಂದುವುದು ಅಂತ. 19ನೇ ಶತಮಾನದಲ್ಲಿ ಹೋರಾಟಗಳು ನಡೆದು ರಾಷ್ಟ್ರವ್ಯಾಪ್ತಿಯಾಗಿ ದೀರ್ಘಕಾಲ ಸ್ವಾತಂತ್ರ್ಯ ಚಳುವಳಿಯಾಗಿ ರೂಪುಗೊಂಡವು. ಅದರ ಫಲವಾಗಿ 1947 ಆಗಸ್ಟ್ 15ರಂದು ಭಾರತವು ವಿದೇಶಿಯರ ಆಳ್ವಿಕೆಯಿಂದ ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸಿತು. ಇಂದಿಗೆ 79 ವರ್ಷಗಳು ತುಂಬಿ 80ಕ್ಕೆ ನಾವು ಕಾಲಿಟ್ಟಿದ್ದೇವೆ ಮಾಸ್ಟರ್ಸ್. ನಮ್ಮ ಸ್ವಾತಂತ್ರ್ಯವನ್ನು ಕಾಪಾಡುವುದರ ಜೊತೆಗೆ
ಆತ್ಮವಿಶ್ವಾಸ, ಸ್ವಾಭಿಮಾನ ಮತ್ತು ಸ್ವಾವಲಂಬಿ ಭಾರತವನ್ನು ಇನ್ನಷ್ಟು ಗಟ್ಟಿಗೊಳಿಸೋಣ ಮಾಸ್ಟರ್ಸ್. ಮತ್ತೆ ಇದಕ್ಕೆಲ್ಲ ಅವಕಾಶ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಮತ್ತೆ ರಂಗನಾಥ್ ಗುರೂಜಿ ಅವರಿಗೂ ಲಕ್ಷ್ಮೀ ರಂಗನಾಥ್ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಅವಕಾಶ ಕೊಟ್ಟಂತ ಅವ್ರಿಗೆ ನಿಮಗೆ ಧನ್ಯವಾದಗಳು ಹೇಳುತ್ತಾ ಜೈ ಹಿಂದ್, ವಂದೇ ಮಾತರಂ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರಮೇಶ್ ಅವರು ಮತ್ತೊಮ್ಮೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ರಮೇಶ್ ಅವರೇ ಮಾತಾಡಿ ಸ್ವಲ್ಪ ಚುಟ್ಕಾಗಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಸರಿ, ಮಾತಾಡಿ ಸರ್. Madam, ipo Kaveri, sir told about Kaveri. There is one song, Vaikuntham Virajatiram ஸ்ரீரங்கம் ரங்கமந்திரம் அப்படின்னு சொல்லுவாங்க. அதாவது நம்ம காவேரி வந்து ஸ்ரீரங்கத்தை வந்து வைகுண்டத்தில் பிஃபோர் கோயிங் டு என்டர்னோ விரஜாதீரம், விரஜா நதி இந்த சேம் ஸ்ரீரங்கம் சுற்றி காவேரி நதி இருக்கு. ஸோ தட் இஸ் த கிரேட்னஸ் ஆஃப் த ரிவர் காவேரி நதி in a spiritual aspect also. Just I am sharing you. ಇನ್ನೊಂದು ಆಕ್ಚುಲಿ ಕೃಷ್ಣ ಕಾನ್ಷಿಯಸ್ನೆಸ್ ಸ್ಪ್ರೆಡ್ ಪೀಪಲ್. ಭಕ್ತಿ ಸಿದ್ಧಾಂತ ಸರಸ್ವತಿ ಮಗರಾಜ್ ಆಕ್ಚುಲಿ he wanted to bring Mahatma Gandhi into devotional path, but at the time Mahatma Gandhi was very seriously involving in freedom struggle. So our Prabhupada, he tried to bring it into his own. Ana Ishvara Sankalpa is totally different because at that time freedom struggle everything irike. So Prabhupada also tried to bring him to this Krishna consciousness from material life into spiritual life. But Gandhiji's plan is totally, life plan is totally different. As individual divine plan, each and every soul having his divine plan and come into this world and take birth. Just in a friendly manner, sharing my ideas, madam. Thank you very much. Thank you. He wouldn't have come. Gandhiji wouldn't have come because he is from a Muslim family. Oh. He would not have come. Thank you, sir. Thank you. Thank you. ಚನ್ನೇಗೌಡ್ರೆ, ಯಾರ್ದು ಹ್ಯಾಂಡ್ ರೈಸ್ ಇಲ್ಲ? ಎಸ್ ಮೇಡಮ್. ಮೈಲಾರ್ ಮಹಾದೇವ್ ಅವ್ರ ಬಗ್ಗೆ ತಮ್ಗೆ ಎಷ್ಟು ಜನರಿಗೆ ಗೊತ್ತು? ಮೈಲಾರ್ ಮಹಾದೇವಪ್ಪ ಅಂತ ಹೇಳ್ಬಿಟ್ಟು ಬಹುಶಃ ಕೇಳ್ತೀರಾ. ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಜೊತೆ ಒಡನಾಟಿಯಾಗಿದ್ದಂಥವ್ರು. ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ಭಾರತದ ಸ್ವಾತಂತ್ರ್ಯದ ಹೋರಾಟದ ಬೆಂಕಿಯಲ್ಲಿ ಹೊಳಪು ಪಡೆದ ವಜ್ರಗಳೆಷ್ಟು ಉರಿದು ಹೋದ ಸಮಿತಿಗಳೆಷ್ಟು, ಆದರೆ ಹೆಸರು ಕೆಲವರು. ಕೇಳ್ತಾ ಇಲ್ರ? ನೆಟ್ ಇಶ್ಯೂ ಆಗಿದೆ. ಇವಾಗ ಕೇಳ್ತಾ ಇದ್ರಾ? ಇವತ್ತು ಕೇಳ್ತಾ ಇದ್ರಾ? ಓಕೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟೋ ಜನಗಳು ಹೋರಾಟ ಮಾಡಿದ್ರು. ಅದರಲ್ಲಿ ಕಣ್ಣಿ ಕಾಣದಂಗೆ ಅಮರರಾದರು ಸುಮಾರು ಜನ. ಕೆಲವ್ರು ಮಾತ್ರ ನಮ್ಗೆ ಕಣ್ಣಿ ಕಂಡವ್ರು ಮಾತ್ರ ಹೆಸರು ಹೇಳ್ತಿರ್ತೀವಿ. ಈ ತರ ಇದ್ದಂತರಲ್ಲಿ ಸ್ವಾತಂತ್ರ್ಯ ಪೂರ್ವ ರಾಣೆಬೆನ್ನೂರಿನ, ಅಂದ್ರೆ ನಮಗೇನು ಅದೇವಲ್ಲ, ನಮ್ದು ಹಾವೇರಿ ಜಿಲ್ಲೆ ಒಳಗೆ ರಾಣೆಬೆನ್ನೂರದು ಒಂದು ತಾಲೂಕು. ಅದು ರಾಣೆಬೆನ್ನೂರಿನ ಮೊದಲ ಮಹಿಳಾ ಶಾಸಕಿಯಾಗಿದ್ದ ನಾಗಮ್ಮ ಅವರ ಬಗ್ಗೆ ತಿಳಿದುಕೊಂಡ ನಂತರ ಸ್ವಾತಂತ್ರ್ಯ ನಂತರದ ಬ್ಯಾಡಗಿ, ಇದು ಒಂದು ತಾಲೂಕು ನಮ್ದು ಹಾವೇರಿ ಜಿಲ್ಲೆ ಒಳಗ, ಬ್ಯಾಡಗಿ ಕ್ಷೇತ್ರದ ಮೊದಲ ಶಾಸಕಿ ಯಾರು ಅನ್ನೋದನ್ನ ತಿಳಿಯುವ ಕುತೂಹಲ ಇಲ್ಲದೆ ಇದ್ದೀತೆ. ಅಂದ್ರೆ ಆಕೆ ಮಹಾತ್ಮ ಗಾಂಧಿ ಅವರ ಹೋರಾಟದ ಮೊಸೆಯಿಂದ ಎದ್ದು ಬಂದವರು. ಸ್ವಾತಂತ್ರ್ಯ ಚಳವಳಿಗಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡವರು. ಕಷ್ಟದ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ ಮತ್ತು ಜೈಲುಗಳಲ್ಲಿ ಕಳೆದ ದಿನಗಳಲ್ಲಿ ಕಸ್ತೂರಬಾ ಅವರ ನೆರವಿಗೆ ನಿಂತು
ಸಬರ್ಮತಿ ಆಶ್ರಮದ ಆಗು ಹೋಗುಗಳಲ್ಲಿ ಭಾಗಿಯಾದವರು. ಆಕೆಯ ಹೆಸರು ಸಿದ್ಧುಮತಿ. ನಿಮ್ಮಲ್ಲಿ ಸಾಕಷ್ಟು ಜನರ ಮೈಲಾರ್ ಮಹಾದೇವಪ್ಪ ಅವರ ಹೆಸರನ್ನು ಕೇಳಿರಬಹುದು. ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮೈಲಾರ್ ಮಹಾದೇವಪ್ಪ ಅವರದ್ದು ಅತ್ಯಂತ ಮಹತ್ವದ ಪಾತ್ರ. ಮಹಾತ್ಮ ಗಾಂಧೀಜಿಯವರ ಅಪ್ತ್ಯಾಪ್ತರಲ್ಲಿ ಒಬ್ಬರಾಗಿದ್ದ ಈ ಮೈಲಾರ್ ಮಹಾದೇವಪ್ಪ ಅವರಿಗೆ ಪ್ರೇರಕ ಶಕ್ತಿಯಾಗಿ ನಿಂತದ್ದು ಅವರ ಪತ್ನಿ ಸಿದ್ಧುಮತಿ. ಇವತ್ತಿನ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮೋಟೇಬೆನ್ನೂರು ಗ್ರಾಮದಲ್ಲಿ ಜನಿಸಿದ್ದ ಇವರು ಬಾಲ್ಯ ಮುಗಿಯುವ ಮೊದಲೇ ಮೈಲಾರ್ ಮಹಾದೇವಪ್ಪ ಅವರ ಕೈ ಹಿಡಿದರು. ಮಹಾದೇವಪ್ಪ ಆಗಲೇ ಮಹಾತ್ಮರ ಆಕರ್ಷಣೆಗೆ ಒಳಗಾಗಿ ಖಾದಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದರು. ಮಹಾತ್ಮ ಗಾಂಧಿ ಅವರ ದಂಡಿ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಏಕೈಕ ಕನ್ನಡಿಗ ಹಾಗೂ ಅತೀ ಕಿರಿಯ ವಯಸ್ಸಿನ ಚಳವಳಿಗಾರ ಅನಿಸಿಕೊಂಡವರು ಈ ಮಹಾದೇವಪ್ಪ. ಇಂಥ ಹೋರಾಟಗಾರರನ್ನ ಕೈ ಹಿಡಿದ ಸಿದ್ಧುಮತಿ ತಾವೂ ಹೋರಾಟದ ಬೆಂಕಿಗೆ ಕಾಲಿಟ್ಟರು. ತರಬೇತಿ ಶಿಬಿರದಲ್ಲಿ ಭಾಗವಹಿಸುವ ಸಲುವಾಗಿ ಇಬ್ಬರೂ ಗುಜರಾತಿನ ಸಬರಮತಿ ಆಶ್ರಮವನ್ನು ಸೇರಿದರು. ಅಲ್ಲಿ ಮಹಾದೇವಪ್ಪನವರಿಗೆ ಸರಿ ಸಮಾನವಾಗಿ ಬೆಳೆದ ಈ ಸಿದ್ಧುಮತಿ ಮಹಾತ್ಮ ಹಾಗೂ ಕಸ್ತೂರಬಾ ಇಬ್ಬರನ್ನೂ ಆಕರ್ಷಿಸುತ್ತಾರೆ. ಈಕೆಗೆ ಅಲ್ಲಿ ಸಿದ್ದಮ್ಮ ಅಂತ ಕರೆಯುವ ಮೂಲಕ ಸಿದ್ಧುಮತಿಯನ್ನು ಸಿದ್ದಮ್ಮನಾಗಿಸಿದ್ದು ಮಹಾತ್ಮಾಜಿಯವರು. ಸಬರ್ಮತಿ ಆಶ್ರಮದಲ್ಲಿದ್ದ ಸಮಯದಲ್ಲಿ ಸಿದ್ದಮ್ಮ ಹಿಂದಿ ಮತ್ತು ಗುಜರಾತಿ ಭಾಷೆಗಳನ್ನು ಬರೆಯಲು, ಓದಲು ಮತ್ತು ಮಾತನಾಡಲು ಕಲಿತರು. ಗಾಂಧಿ ಅವರ ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿ ಸಿದ್ದಮ್ಮ 6 ತಿಂಗಳ ಕಾಲ ಅಲಹಾಬಾದ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಬೇಕಾಗಿ ಬಂತು. ಅನಂತರವೂ ಕೂಡ ಸಿದ್ದಮ್ಮ ಅವರು ಕಸ್ತೂರಬಾ ಗಾಂಧಿಯವರೊಂದಿಗೆ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಮತ್ತೆ ಜೈಲು ಪಾಲಾದರು. ನಂತರ ಮಹಾದೇವಪ್ಪ ಗುಜರಾತಿನಿಂದ ಕರ್ನಾಟಕಕ್ಕೆ ಹಿಂದಿರುಗಿ ಬಂದರು. ಮಹಾತ್ಮ ಗಾಂಧೀಜಿಯವರು 1 ಮಾರ್ಚ್ 1934 ಮೋಟೇಬೆನ್ನೂರಿಗೆ ಬಂದಾಗ ದಂಪತಿಗಳಿರುವರನ್ನು ಕೋಟೆ ಬೈಲಿನಲ್ಲಿ ಸೇರಿದ ಜನ ಸಮೂಹದಲ್ಲಿ ಕೊಂಡಾಡಿದರು. ಕರ್ನಾಟಕದಲ್ಲಿ ಹೋರಾಟಗಳನ್ನ ಸಂಘಟಿಸತೊಡಗಿದಾಗ ಬ್ರಿಟಿಷರು ಅವರನ್ನು ಬಂಧಿಸಿ ಹಿಂಡಲಗಾ ಜೈಲಿನಲ್ಲಿ ಇರಿಸಿದ್ದರು. ಮುಂದೆ 1943 ಮಾರ್ಚ್ ತಿಂಗಳಲ್ಲಿ ಚೆಲೆಜಾವ್ ಚಳವಳಿಯಲ್ಲಿ ಭಾಗವಹಿಸಿದ್ದ ಮಹಾದೇವಪ್ಪ ಅವರನ್ನು ಹೊಸ ರೀತಿಯಲ್ಲಿ ಬ್ರಿಟಿಷರು ಗುಂಡಿಟ್ಟಿ ಕೊಂದು ಬಿಟ್ಟರು. ಪತಿಯ ಬಲಿದಾನ ಸಿದ್ದಮ್ಮ ಅವರನ್ನ ದುಃಖಕ್ಕೆ ತಳ್ಳಿತ್ತು. ಆದರೆ ಆಕೆಯ ವಿಚಲಿತಳಾಗಲಿಲ್ಲ. ತನ್ನ ಹೋರಾಟವನ್ನು ನಿಲ್ಲಿಸಲೂ ಇಲ್ಲ. ಮೋಟೇಬೆನ್ನೂರಿಗೆ ಬಂದ ಸಿದ್ದಮ್ಮ ಅಲ್ಲಿ ಗಾಂಧಿಯವರ ರಚನಾತ್ಮಕ ಕಾರ್ಯಕ್ರಮಗಳನ್ನು ಪರಿಚಯಿಸಿ ಅನುಷ್ಠಾನಗೊಳಿಸುವಲ್ಲಿ ಮುಂದಾಳತ್ವ ವಹಿಸಿದ್ದರು. ಮೋಟೇಬೆನ್ನೂರಿನ ಗಾಂಧಿ ಆಶ್ರಮದಲ್ಲಿ ನಡೆದ ಎಲ್ಲಾ ಕಾರ್ಯಕ್ರಮಗಳಿಗೆ ಸಿದ್ದಮ್ಮನವರ ಜೊತೆಯಲ್ಲಿ ಅವರ ಅತ್ತೆ ಬಸಮ್ಮ, ಸೋದರ ಮಾವ ಲಿಂಗಣ್ಣ, ಚಿಕ್ಕಪ್ಪ ನಿಂಗಣ್ಣ ಕೈ ಜೋಡಿಸಿದ್ದರು. ಸ್ವಾತಂತ್ರ್ಯ ನಂತರ ಸಿದ್ದಮ್ಮನವರು 1957 ವಿಧಾನಸಭಾ ಚುನಾವಣೆಯಲ್ಲಿ ಹಾವೇರಿ ಕ್ಷೇತ್ರ ಶಾಸಕಿಯಾಗಿ ಆಯ್ಕೆಯಾದರು. ಮುಂದೆ 1962 ಬ್ಯಾಡಗಿ ಮತಕ್ಷೇತ್ರದ ಶಾಸಕಿಯರಾಗಿ ಆಯ್ಕೆಯಾದರು. ಜನರ ಸೇವೆಗಾಗಿಯೇ ತನ್ನ ಜೀವನವನ್ನು ಮುಡುಪಾಗಿಟ್ಟ ಈ ದಿಟ್ಟ ಹೋರಾಟಗಾರ್ತಿಯರನ್ನ ಮರೆಯಲುಂಟೆ. ಎಸ್ ಮಾಸ್ಟರ್ಸ್, ಇದು ಮೋಟೇಬೆನ್ನೂರು ಈಗ ಬ್ಯಾಡಗಿ ಹೇಳ್ತದಲ್ಲ, ನನಗೆ ಸುಮಾರು 28ರಿಂದ 30 ಕಿಲೋಮೀಟರ್ ದೂರದಲ್ಲಿ ನಾನು ಇರ್ತಕ್ಕಂಥದ್ದು. ಎಸ್, ಅವಕಾಶಕ್ಕಾಗಿ ಧನ್ಯವಾದಗಳು ಮಾಸ್ಟರ್ಸ್. ಸುಮಾರು 8 ಜನ ಮಹಿಳಾ ಹೋರಾಟಗಾರ್ತಿಯರು ನನ್ನ ಜಿಲ್ಲೆ ಹಾವೇರಿ ಜಿಲ್ಲೆಯವರೇ ಇದ್ದಾರೆ. ನನಗೆ ಬಹಳ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ ಸರಿಗಮಪ ಅದರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಏನು ಹನುಮಂತ ಅಂತ ಹೇಳ್ತಿರಲ್ಲ, ಅವರು ಕೂಡ, ಆಮೇಲೆ ಬಾಳು ಬೆಳಗುಂದಿ ಇರ್ಬೋದು, ಅವರೆಲ್ಲ ನಮ್ಮ ತಾಲೂಕಿನವರೇ, ನಮ್ಮ ಜಿಲ್ಲೆಯವರೇ. ಅದೇ ರೀತಿ ವರಕವಿ ಸರ್ವಜ್ಞ ಇರ್ಬೋದು, ಆಮೇಲೆ ನಂತರ ಭಕ್ತ ಕನಕದಾಸ್ ಇರ್ಬೋದು, ಆನಂತರ ಶಿಶುನಾಳ್ ಸೇರಿಪುರು ಕೂಡ, ಇವರೆಲ್ಲರೂ ಕೂಡ ನನ್ನ ಜಿಲ್ಲೆಯವರೇ ಅಂತ ಹೇಳ್ಕೊಳಕ್ಕೆ, ಹೆಮ್ಮೆಯಿಂದ ಹೇಳ್ಕೊಳಕ್ಕೆ, ಇಂಥ ನೆಲದಲ್ಲಿ ಜನ್ಮ ತಳಿದ್ದು ನನ್ನ ಪುಣ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅವರ ಆದರ್ಶಗಳಲ್ಲಿ ನಾವು ಪಾಲಿಸಿ ಈ ರಾಷ್ಟ್ರಕ್ಕೆ ನಮ್ಮ ಸೇವೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಯೂನಿವರ್ಸಿಗೂ, ನಮ್ಮನ್ನ ಸಜ್ಜುಗೊಳಿಸ್ತಕ್ಕಂಥ, ತರಬೇತಿ ಕೊಟ್ಟು ಸಿದ್ಧಗೊಳಿಸ್ತಕ್ಕಂಥ ಈ ಮಹಾವತಾರ್ ಫೌಂಡಿಗೂ, ತಮ್ಮೆಲ್ಲರ ಒಂದೊಂದು ನುಡಿ ಮುತ್ತುಗಳು ನಮಗೆ ಆಸರೆಯಾಗಿ ಕಲಿಸ್ತಾ ಇದಾವಿಲ್ಲ, ಅದಕ್ಕೂ ತಮಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸನ್ನೇಗೌಡ್ರೆ. ಬೈ ದ ಬೈ, ನಮ್ಮ ತಾಯಿ ಹೆಸರು ಸಿದ್ದುಬಾಯಿ. ವಾವ್, ಥ್ಯಾಂಕ್ ಯು, ಚೆನ್ನಾಗಿತ್ತು. ವೆಲ್ಕಮ್ ರೇವತಿ ಮೇಡಮ್. ಎಸ್ ಸರ್, ನಾನು ಮತ್ತೊಮ್ಮೆ ಹ್ಯಾಂಡ್ ರೈಸ್ ಮಾಡಿದೆ, ಸಾರಿ. ಒಂದು ಚಿಕ್ಕ ತಮ್ಗೆ ನೀರ ಆರ್ಯ ಬಗ್ಗೆ ಗೊತ್ತಿರಬಹುದೇನೋ, ಹೆಚ್ಚಿನವರಿಗೆ ಗೊತ್ತಿದೆ, ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತೇನೆ. ನೀರ ಆರ್ಯ ಅಂತ ಹೇಳ್ತಕ್ಕಂಥವ್ರು UP ಅವರು. ಚಿಕ್ಕ ವಯಸ್ಸಿನಲ್ಲೇ ಅವರು ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಬಹಳ ಇನ್ಸ್ಪೈರ್ ಆಗಿ, ಅವರು ಒಮ್ಮೆ ಆಕ್ಚುಲಿ ಅವ್ರು ತುಂಬಾ ಶ್ರೀಮಂತ ಫ್ಯಾಮಿಲಿ ಅವರು. ಈಜಲಿಕ್ಕೆ ಅಂತ ಹೋದಾಗ ಅವರು ಹೊಳೆಯಲ್ಲಿ ಬೀಳ್ತಾರೆ. ಬಿದ್ದು
ಅವರು ತೊಳಲಾಡ್ತಿದ್ದಾಗ ಅಲ್ಲಿಗೆ ಸುಭಾಷ್ ಚಂದ್ರ ಬೋಸ್ ಹೀಗೆ ಹೋಗಿರ್ತಾರೆ. ಇದನ್ನ ನೋಡ್ಬಿಟ್ಟು ಯಾರು ಅಂತ ಹೇಳ್ಕೊಂಡು ಆ ಹುಡುಗಿಯನ್ನ ಬಚಾವ್ ಮಾಡ್ತಾರೆ. ಆ ನಂತರ ಅವರು ಸುಭಾಷ್ ಚಂದ್ರ ಬೋಸ್ ಒಟ್ಟಿಗೆ ಮಾತಾಡಿದಾಗ ಇಂಥ ಒಂದು ವ್ಯಕ್ತಿತ್ವ ಇದೆ, ಇಂಥ ಒಂದು ಹೋರಾಟಗಾರರಿದ್ದಾರೆ ಅಂತ ಹೇಳ್ತಕ್ಕಂಥ ಹಾಗೆ ಇನ್ಸ್ಪೈರ್ ಆಗಿ ಇವಳು ಸಹ ಚಿಕ್ಕ ಹುಡುಗಿ ಇದ್ದಾಗಲೇ ಹೋರಾಟಗಾರರಾಗ್ತಾಳೆ. ಹೇಗೆ ಅಂತಂದ್ರೆ ಅವ್ರು ಅಷ್ಟು ಶ್ರೀಮಂತರಿರ್ತಾರೆ, ಒಳ್ಳೆ ಎಜುಕೇಟೆಡ್ ಲೇಡಿ ಸಹ. ನಂತರ ಅವಳು ಫಸ್ಟ್ ಲೇಡಿ ಇನ್ ದ ಇಂಡಿಯನ್ ಆರ್ಮಿ, ಜೊತೆಗೆ ಫಸ್ಟ್ ಗೂಢಾಚಾರಿ, ಪತ್ತೆದಾರಿ ಅಂತ ಹೇಳ್ತೇವಲ್ಲ, ಅದು ಇಂಡಿಯನ್ ಆರ್ಮಿನಲ್ಲಿ. ಸೊ ಇವರನ್ನ ಎಷ್ಟು ಅವರು ಕಷ್ಟಪಟ್ಟಿದಾರಂತಂದ್ರೆ, ಅವರು ಯಾವುದೇ ಕಾರಣಕ್ಕೂ ಸುಭಾಷ್ ಚಂದ್ರ ಬೋಸ್ ಅವರನ್ನ ಎಷ್ಟು ಸಲ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೆಲ್ಲದ್ರೊಳಗೂ ಅದಕ್ಕೆ ಸೂಚನೆ ಸಿಗ್ತಾ ಇತ್ತು. ಯಾಕಂತಂದ್ರೆ ಅವಳ ಗಂಡ ಸಹ CID ನಲ್ಲಿ ಭಾರತ ಆರ್ಮಿನಲ್ಲಿ ಇದ್ದವರು. ಆದ್ರೆ ಗಂಡ ಹೆಂಡತಿಗೆ ತದ್ವಿರುದ್ಧ, ಅಂದ್ರೆ ಅವರು ಒಂಥರ ಭಾರತದ ವಿರುದ್ಧವಾಗಿ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ರು, ಪಾಕಿಸ್ತಾನದ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಅದು ಎಲ್ಲವೂ ಸಹ ಹೆಂಡತಿಗೆ ಸೂಕ್ಷ್ಮವಾಗಿ ಗೊತ್ತಾದಾಗ ಇವರು ಸುಭಾಷ್ ಚಂದ್ರ ಬೋಸನ ಬಹಳ ಒಂದು ಎಲ್ಲಿ ಅವರಿಗೆ ಏನು ಗುಂಡು ಆಗದ ಹಾಗೆ ಎಲ್ಲೂ ಅವರಿಗೆ ಕಾಪಾಡ್ತಾ ಬರ್ತಾ ಇದ್ರು. ಬಟ್ ಒಂದು ದಿನ ಸುಭಾಷ್ ಚಂದ್ರ ಅವರನ್ನ ಕೊಂದ ಮೇಲೆ ಏನಾಯ್ತು ಅಂದ್ರೆ, ಅದರ ಮೊದ್ಲು ಏನಾಯ್ತಂದ್ರೆ ಈ ಆರ್ಯರವರನ್ನ ಬ್ರಿಟಿಷರ ಅವರ ಸ್ತನವನ್ನ ಕಟ್ಟು ಮಾಡ್ತಾರೆ. ಆ ಸ್ತನವನ್ನ ಕಟ್ಟು ಮಾಡಿದ್ರು ಸಹ ಆ ಮಹಿಳೆ ಹೆದರ್ಲಿಲ್ಲ ಅಥವಾ ಅವರ ಹೋರಾಟವನ್ನ ಬಿಡ್ಲಿಲ್ಲ. ಅಂತ ಒಂದು ಕ್ರಾಂತಿಕಾರಿ ಧೈರ್ಯಶಾಲಿ. ಅವರ ತಂದೆ ಮದುವೆ ಆಗುವಾಗಲೂ ಸಹ ಒಂದು ಆರ್ಮಿ ಮ್ಯಾನಿಗೆ ಯಾಕೆ ಮಾಡಿದ್ರಂತೆ, ಇವಳು ಸಹ ಒಂದು ಧೀರ ಮಹಿಳೆ, ಅದಕ್ಕೋಸ್ಕರ ಅವಳ ಗಂಡನೊಟ್ಟಿಗೆ ಅವಳು ಒಳ್ಳೆಯ ಧೀರತೆಯಲ್ಲಿ ಇರ್ತಾಳೆ ಅಂತ ಹೇಳತಕ್ಕಂಥದ್ದು. ಆದರೆ ಅಳಿಯ ಅಂಥವನು ಅಂತ ಹೇಳತಕ್ಕಂಥ ಭಾರತದ ವಿರುದ್ಧವನ್ನೇ ಮಾಡ್ತಾ ಇರತಕ್ಕಂಥವನು ಗೊತ್ತಾಗ್ಲಿಲ್ಲ. ಇಲ್ಲಿ ಒಂದು ಇದು ಅಂತಂದ್ರೆ, ಇದನ್ನ ಆಕ್ಚುಲಿ ನ್ಯೂಸ್ ಫಸ್ಟ್ ಅಲ್ಲಿ ಬಹುಶಃ 1 ವರ್ಷ ಆಗ್ತಾ ಬಂತು, ಬಹಳ ಚೆನ್ನಾಗಿ ಇದನ್ನ ತೋರಿಸಿದ್ರು. ಇವ್ರದ್ದು ಬಗ್ಗೆ ಎಲ್ಲಿ ಸಹ ಯಾವ ಗ್ರಂಥದಲ್ಲಿ ಆಗ್ಲಿ, ಯಾವುದೇ ಸಿನಿಮಾದಲ್ಲಾಗ್ಲಿ, ಯಾವುದೇ ಪುಸ್ತಕದಲ್ಲಿ ಆಗ್ಲಿ ರೆಫರೆನ್ಸ್ ಇಲ್ಲ. ಇವರು ಸತ್ತಿದ್ ಯಾವಾಗಂದ್ರೆ 1998ರಲ್ಲಿ, 1902ರಲ್ಲಿ ಇವರು ಜನನವನ್ನ ಪಡಿತಾರೆ. ಇವರು ಸತ್ತಿರುವುದು 1998ರಲ್ಲಿ. ಸುಭಾಷ್ ಚಂದ್ರ ಬೋಸಲ ಸತ್ತು ಮಾಡಿ ಎಲ್ಲಾದಾಗ ಇವರಿಗೆ ಏನು ಇಲ್ಲದೆ, ಊಟಕ್ಕೆ ಸಹ ಇಲ್ಲದೆ ಇದ್ದಾಗ ಇವರು ವಾಪಸ್ ಮನೆಗೆ ಬಂದಾಗ ಮನೆಯಲ್ಲಿ ಯಾರು ಸಹ ಇವರನ್ನ ಗುರ್ತನು ಹಚ್ಚುದಿಲ್ಲ. ಇನ್ನೊಂದೇನು ಅಂತಂದ್ರೆ, ಇನ್ ಬಿಟ್ವೀನ್ ಏನಾಗುತ್ತೆ, ಇವರ ಗಂಡ ಸುಭಾಷ್ ಚಂದ್ರ ಬೋಸನ್ನ ಕೊಲ್ಲಿಕ್ಕೆ ನೋಡ್ತಾ ಇದ್ದ ಪರಿಸ್ಥಿತಿಯಲ್ಲಿ ತಾನೇ ಗಂಡನ್ನ ಶೂಟ್ ಮಾಡಿ ಕೊಲ್ತಾರೆ. ಇದರಿಂದಾಗಿ ಇವಳನ್ನೆಲ್ಲರೂ ಸಹ ಗಂಡನ್ನ ಕೊಂದೋಳು ಅಂತ ಬಹಳ ಒಂದು ನಿರಾಕರಣೆಯ ಇದರಲ್ಲಿ ನೋಡ್ತಾ ಇರ್ತಾರೆ. ಅವಳು ಜೈಲಲ್ಲಿ ಇರ್ತಾಳೆ, ಎಲ್ಲ ಮಾಡ್ತಾರೆ. ಬ್ರಿಟಿಷರು ಸಾಕಷ್ಟು ನೋವನ್ನ ಕೊಡ್ತಾರೆ. ನಂತರ ಅವಳು ಹೊರಗೆ ಬಂದಾಗ ಅವಳ ಫ್ಯಾಮಿಲಿಯವ್ರು ಯಾರು ಅವಳನ್ನ ಗುರ್ತನ್ನು ಹಿಡಿದಿಲ್ಲ, ಅವಳಿಗೆ ಯಾವುದೊಂದು ಅವಕಾಶನೂ ಕೊಡುವುದಿಲ್ಲ, ಅವಳನ್ನ ಊರಲ್ಲಿ ಇಟ್ಟುಕೊಳ್ಳಕ್ಕೆ ಸಹ ಸಿದ್ಧರಿರುವುದಿಲ್ಲ. ಅವ್ರು ಲಾಸ್ಟಿಗೆ ಬಂದಿದ್ದು ಎಲ್ಲಿಗಂದ್ರೆ ಹೈದರಾಬಾದಿಗೆ ಬಂದ್ಬಿಟ್ಟು ಅಲ್ಲಿ ಒಂದು ಕಡೆ ಒಂದು ಹೂ ಮಾರಾಟದವಳ ಒಂದು ಪರಿಚಯನ ಮಾಡಿಕೊಂಡು ಅವರು ಹೂವನ್ನ ಮಾರಾಟ ಮಾಡಿ ಅದರಿಂದ ತನ್ನ ಜೀವನಕ್ಕೆ ಊಟಕ್ಕೆ ಏನ್ ಬೇಕು ಅದನ್ನ ಮಾಡಿ ಒಂದು ಶೆಡ್ ಅಲ್ಲಿ ಅವರಿಗೆ ಒಂದು ಆಶ್ರಯವನ್ನ ಕೊಟ್ಟಿದ್ರು. ಅಲ್ಲಿ ಅವರು ಜೀವನವನ್ನ ನಡೆಸ್ತಾ ಇದ್ರು. ಇವರು 1998 ನೋಡಿ, 1998 ಅಂದ್ರೆ ಈ ಆಧುನಿಕ ಯುಗದಲ್ಲಿ ಅವರು ಮರಣವನ್ನ ಹೊಂದಿದ್ದಾರೆ. ಆದ್ರೂ ಸಹ ಅವರನ್ನ ಯಾರು ಸಹ ಗುರ್ತವನ್ನೇ ಹಚ್ಚಲಿಲ್ಲ. ಸೊ ಇದನ್ನ ನಾನು ಶೇರ್ ಮಾಡ್ಕೊಂಡ್ರೆ, ತೆರೆಮರೆಯಲ್ಲಿ ಅಥವಾ ಇಂತಹ ಅದ್ಭುತ ಮಹಿಳೆಯರು ಇನ್ನೂ ಇದ್ದಾರೆ. ಇವರು ಯಾರ ಬಗ್ಗೆ ಗೊತ್ತಿಲ್ಲ. ಇವಳು ಹೇಗೆ ಅಂದ್ರೆ, ಒಂದ್ಸಲ ಸುಭಾಷ್ ಚಂದ್ರ ಬೋಸ್ ಬಂದು ಅಂದ್ರೆ ಅವರು ಕಲೆಕ್ಟ್ ಮಾಡ್ತಾ ಇದ್ರು, ಸ್ವಾತಂತ್ರ್ಯ ಹೋರಾಟಕ್ಕೆ ತುಂಬಾ ಹಣ ಬೇಕಾಗುತ್ತೆ, ಆಗ್ಬೇಕಂತ. ಇವರ ಶ್ರೀಮಂತರಾದ ಕಾರಣ ಇವರಲ್ಲಿ ಇದ್ದಂತಹ ಒಂದು ಬಂಗಾರದ ಗಂಟನ್ನ ತಗೊಂಡು ಬಂದು ಸುಭಾಷ್ ಚಂದ್ರ ಬೋಸ್ಗೆ ಕೊಡ್ತಾರೆ. ಇದನ್ನ ಸೇಲ್ ಮಾಡಿದಾಗ ಎಷ್ಟು ಹಣ ಬರುತ್ತೆ ಅಷ್ಟೆಲ್ಲವನ್ನ ದೇಶಕ್ಕೋಸ್ಕರ ನೀವು ಖರ್ಚು ಮಾಡಿ ಅಂತ ಹೇಳ್ತಕ್ಕಂಥದ್ದು. ಸೊ ಇಂಥ ಬೇಕಾದಷ್ಟಿದೆ, ಅದನ್ನ ನೋಡಿದ್ರೆ ನಿಜವಾಗ್ಲೂ ರೋಮ ಎದ್ದು ನಿಲ್ತದೆ ಅಂತ ಒಂದು. ಈಗ ರೀಸೆಂಟ್ಲಿ ಸಹ ಅದು ಬಂದಿತ್ತು ನ್ಯೂಸ್ ಫಸ್ಟ್ ಅಲ್ಲಿ. ಯಾವಾಗಾದ್ರೂ ಬಂದ್ರೆ ದಯಮಾಡಿ ನೋಡಿ, ಯಾಕಂದ್ರೆ ಇದು ಯಾವ ಪುಸ್ತಕದಲ್ಲೂ ಇಂಥವರ ಬಗ್ಗೆ ಎಲ್ಲೂ ಇದನ್ನ ತೋರಿಸ್ತಾ ಇಲ್ಲ. ಒಂದು ಸಿನಿಮಾ ಆಗಿಲ್ಲ, ಒಂದು ಕತೆ ಬರ್ದಿಲ್ಲ, ಎಲ್ಲಿ ಸಹ ಇವರು ನೋಟಿಫೈನೇ ಆಗಿಲ್ಲ. ಸೊ ಇಂಥ ಇವರು ಬಹಳ ಇದ್ದಾರೆ. ಅಂದ್ರೆ ಈಗಿನ ಮಹಿಳೆಯರು ನಾವೇನು ಬಹಳ ಧೀರರು, ಶೂದರು, ಧೈರ್ಯವಂತರು ಅಂತ ಹೇಳ್ತೇವೆ, ಇವರ ಎದುರು ಏನು ಅಲ್ಲ. ಸೊ ಇಂತಹ ಧೀರ ಮಹಿಳೆಯರನ್ನ ನಾವು ನಿಜವಾಗ್ಲೂ ಇವತ್ತು ನಾವು ನೆನೆಸ್ಕೊಳ್ಬೇಕು ಅಂತ. ಇಂಥದ್ದು ನಾನು ಒಂದು ಉದಾಹರಣೆ ಹೇಳಿದ್ದೇನೆ. ಇಂಥ ತುಂಬಾ ಸಣ್ಣ ಹುಡುಗಿಯರಿದ್ದಾಗಲೇ ಆದಂತ
ಸಿಪಾಯಿಗಳು ನಮ್ಮ ದೇಶದಲ್ಲಿ ಇದ್ದು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಬಹಳ ಬಹಳ ಹೋರಾಡಿದಂಥವ್ರು. ಅವಕಾಶಕ್ಕಾಗಿ ಧನ್ಯವಾದ. ಮೇಡಮ್, ರೀಸೆಂಟ್ ಆಗಿ ಇವರ ಬಗ್ಗೆ ಒಂದು ಸಣ್ಣದೊಂದು ಆರ್ಟಿಕಲ್ ಬಂದಿತ್ತು ಇದರಲ್ಲಿ ನನ್ನ ಮೇಡಮ್. ಜಸ್ಟ್ ಒಂದು 3-4 ದಿವಸದಿಂದೇನೆ ನಾನು ಅದೇ ನೀರ ಆರ್ಯ ಅಂದ ತಕ್ಷಣ ನಾನು ಎಲ್ಲೋ ನೋಡಿದ್ನಲ್ಲ, ಪ್ರಥಮ ಗೂಢಾಚಾರಿಣಿ ಅಂತ ಹಾಕಿದ್ರು. ನೀರ ಆರ್ಯ ಪ್ರಥಮ ಗೂಢಾಚಾರಿಣಿ ಅಂತ ಹೇಳಿ ಗಂಡಸರ ವೇಷ ಹಾಕೊಂಡು ಟೋಪಿ ಎಲ್ಲ ಹಾಕೊಂಡು ಅವ್ರದ್ದೊಂದು ಪಿಕ್ಚರ್ ಇತ್ತು. ಎಸ್, ಇವರು ಝಾನ್ಸಿ ರಾಣಿ ಇದಾರಲ್ಲ ಲಕ್ಷ್ಮಿ, ಅವರ ರೆಜಿಮೆಂಟ್ ಅಪಾಯಿಂಟ್ಮೆಂಟ್ ಆಗಿದ್ರು. ಆ ರೆಜಿಮೆಂಟ್ ಅಲ್ಲೇ ಸೇರ್ಕೊಂಡಿದ್ರು ಅವರು. ಫಸ್ಟ್ ಗೂಢಾಚಾರಿ ಲೇಡಿ. ಅದು ಒಂದ್ಸರಿ ಹುಡುಕಿ ಅದೊಂದ್ಸರಿ ನೋಡ್ತೀನಿ ಮೇಡಮ್. ಇದೇ ನಿಮಗೆ ಗೂಗಲ್ ಅಲ್ಲಿ ಇವ್ರ ಬಗ್ಗೆ ಕಂಪ್ಲೀಟ್ ಬರ್ತಾ ಇದೆ. ಇವಾಗ ಬರ್ತಾ ಇದೆ. ಅವ್ರ ಸತೀಶ್ ಇವಾಗ ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಸಮಯ ಆಯ್ತು, 4:15 ಆಯ್ತು. ಕಾರ್ಯಕ್ರಮ ಸಂಪನ್ನ ಮಾಡೋಣ. ಮಾಡಿ. ಎಸ್ ಮೇಡಮ್, ಮಾಡಿ ಶನಿಗೌಡ್ರೆ, ಸಂಪನ್ನ ಮಾಡಿ. ಓಕೆ, ನಾಗರತ್ನ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಏನಾದ್ರು ಹೇಳ್ತೀರಾ? ಕಾರ್ಯಕ್ರಮ ಸಂಪೂರ್ಣಗೊಳಿಸೋಣ, ಟೈಮ್ ಆಗಿದೆ. ಟೈಮ್ ಆಯ್ತಲ್ಲ, ಅರ್ಧಂಬರ್ಧ ಆಗ್ಬಿಡುತ್ತೆ, ಟೈಮ್ ಆಗುತ್ತೆ. ಸಾಕು, ಟೈಮ್ ಆಯ್ತು, ಸಂಪನ್ನ ಮಾಡಿ. ಓಕೆ ಓಕೆ. ಎಸ್ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದರ್ಭದಲ್ಲಿ ಅದ್ರ ವಿಷಯ ಮೇಲೆಲ್ಲರೂ ಕೂಡ ಮಹಾವತಾರ್ ಫೌಂಡೇಶನ್ ವತಿಯಿಂದ ಹಾಗೂ ಎಲ್ಲ ಜ್ಞಾನಾರ್ಥಿಗಳ ವತಿಯಿಂದ ವೇದಿಕೆನ ಸಿದ್ಧಗೊಳಿಸಿಕೊಟ್ಟಿರ್ತಕ್ಕಂಥ ಫ್ಯಾಮಿಲಿ ಕೋಟಿ ನಮನ ಸಂಪನ್ನ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಇವತ್ತು ಒಳ್ಳೆ ವಿಷಯಗಳು ಹಂಚ್ಕೊಂಡ್ರು, ಗೊತ್ತಿಲ್ಲದ ವಿಷಯಗಳೆಲ್ಲ 1-2-3 ಎಲ್ಲ ಗೊತ್ತಾಯ್ತು ನಮ್ಗೆ.